ಎರಡೂ ಸಿನಿಮಾ ಆಗಸ್ಟ್ 8 ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೊಡ್ಡ ಪರದೆ ಮೇಲೆ ರಾರಾಜಿಸೋದಕ್ಕೆ ಬರ್ತಿದ್ದಾರೆ ತಂಡದವರು. ಜೊತೆಗೆ ನಾಗೇಶ್ ಕುಮಾರ್ US ನಿರ್ಮಾಪಕರು. ಸೊ ನಿರ್ಮಾಪಕರಿಗೂ ಒಳ್ಳೇದಾಗ್ಲಿ. ಅವ್ರಿಗೆ ಹೇಳ್ತಿದ್ದೆ, 2 ಗುಂಡಿಗೆ ಇರಬೇಕು, 2 ಸಿನಿಮಾ ಒಂದೇ ದಿನ ರಿಲೀಸ್ ಮಾಡ್ತಿದ್ದೀರಾ ಸರ್, ನಿಮ್ ಜೇಬ್ ತುಂಬಲಿ, ಒಳ್ಳೆ ಪ್ರೊಡ್ಯೂಸರ್ಸ್ ಉಳಿಬೇಕು ಬೆಳಿಬೇಕು ಸ್ಯಾಂಡಲ್ವುಡ್ ನಲ್ಲಿ ಅಂತ ಹೇಳ್ತಾ ಇಡೀ ಸಿನಿಮಾ ತಂಡದಕ್ಕೆ ಶುಭ ಹಾರೈಸ್ತಾ, ತುಂಬಾ ಜನ ಹೊರಗಡೆನೂ ನಿಂತಿದ್ದೀರಾ. ಥಿಯೇಟರ್ ಮುಂದೆ ಸಿನಿಮಾ ರಿಲೀಸ್ ಆದಾಗ ಇದೇ ರೀತಿ ಜನ ಬರ್ಲಿ ಅಂತ ಶುಭ ಹಾರೈಸ್ತಾ, ಸೊ ಇನ್ನು ಶುಭ ಹಾರೈಸ್ಲಿಕ್ಕೆ ಸಿನಿಮಾ ರಂಗದಿಂದ ಬಹಳಷ್ಟು ಜನ ಗಣ್ಯರು ಬಂದಿದ್ದಾರೆ. ಅವರೆಲ್ಲರ ಪರವಾಗಿ ಚೂಜಾಗ ದಯಮಾಡಿ ನಮ್ಮ ಸಾರಾ ಗೋವಿಂದ್ರ ಅವರು ಹಾಗೆ ಉಮೇಶ್ ಬಂಕರ್ ಅವರು ನನ್ನ ಜೊತೆ ನಿಲ್ಬೇಕು. ಸಾರಾ ಗೋವಿಂದ್ ಸರ್ ಅವರು ಕಸ್ಟಡಿ ಸಿನಿಮಾಗೆ ಶುಭ ಹಾರೈಸಿ ಟ್ರೇಲರ್ ಲಾಂಚ್ ಅಂತ ಹೇಳಿದ್ರೆ, ಫಾಲ್ಗುಣಿ ಸಿನಿಮಾದ ಟ್ರೇಲರ್ ಲಾಂಚ್ ಅನ್ನ ನಮ್ಮ ಬಂಕರ್ ಅವರು ಮಾಡಲಿದ್ದಾರೆ. ಇಬ್ರು ಒಟ್ಟಿಗೆ ಹೇಳ್ತಾರೆ. ಪಾಂಡ್ಯನ್ ಜಿ 2 ಪಾಂಡ್ಯನ್ ಅವರು 2 ಬ್ಯಾಕ್ ಟು ಬ್ಯಾಕ್ ಪ್ಲೇ ಮಾಡ್ತೀರಾ. ಇಬ್ರು ಶುಭ ಹಾರೈಸಿದ ನಂತರ ಮೊದಲಿಗೆ ಸಾರಾ ಗೋವಿಂದ್ ಸರ್. ನಾಗೇಶ್ ಕುಮಾರ್ ಮತ್ತು ಜೆ ಶ್ರೀನಿವಾಸ್ ಅವರು ಶ್ರೀನಿವಾಸ್ ಅವರ ನಿರ್ದೇಶನದಲ್ಲಿ 2 ಚಿತ್ರಗಳು ಕೂಡ ಮೂಡಿ ಬರ್ತಾ ಇದೆ. ಬಹಳ ಖುಷಿ. ನಾನು ಅತ್ಯಂತ ಸಂತೋಷದಿಂದ ಈ ಚಿತ್ರ ಯಶಸ್ವಿಯಾಗಿದೆ ಅಂತ ಹೇಳಿ ಕಸ್ಟಡಿ ಚಿತ್ರದ ಟ್ರೈಲರನ್ನು ಬಿಡುಗಡೆ ಮಾಡಿ ಅಂತ ನಮ್ಮ ಆಪರೇಟರ್ನ ಕೇಳ್ಕೊಡ್ತೀನಿ. ಆಲ್ ದ ಬೆಸ್ಟ್. ತಿರುಗಿ ನಾನು ಏನು ಹೇಳಕ್ ಹೋಗಲ್ಲ. ಅಣ್ಣ ಏನು ಹೇಳಿದ್ರು ಅದಕ್ಕೆ ಅನುಮೋದನೆ ಮಾಡಿಕೊಂಡು ಪಾಲ್ಗೊಂಡಿದ್ದು ಟ್ರೈಲರ್ನ ಲಾಂಚ್ ಮಾಡಿ. ಧನ್ಯವಾದಗಳು. ಒಂದು ವಾರಗಳ ಮುಂಚೆ ನನಗೆ ಜೆ ಶ್ರೀನಿವಾಸ್ ಅವರು ಭೇಟಿಯಾದರು. ನಾಗೇಶ್ ಕುಮಾರ್ ಅವರು ದೂರವಾಣಿ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಿದ್ರು. ಅವರು ನೇರವಾಗಿ ಬಂದು ನನ್ನನ್ನು ಈ ಒಂದು ಇದು ಟ್ರೈಲರ್ ರಿಲೀಸ್ಗೆ ನೀವು ಬರಬೇಕು ಅಂತ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು. ಏನ್ರಿ ನಿಮ್ಗೆ ಎಷ್ಟು ಧೈರ್ಯ ಇದೆ, 2 ಚಿತ್ರಗಳನ್ನು ಒಂದೇ ದಿನ ಬಿಡುಗಡೆ ಮಾಡ್ತಾ ಇದ್ದೀರಲ್ಲ, ಈ ಧೈರ್ಯಕ್ಕೆ ನಾವೆಲ್ಲರೂ ಮೆಚ್ಕೋಬೇಕು, ನಿಮ್ಗೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಅವತ್ತೇ ಒಂದು ಮಾತು ಹೇಳಿದೆ, ಯಾವತ್ತು ಬಿಡುಗಡೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದ್ರು 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ, ಅವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಅಲ್ಲೇ ಹೇಳಿದೆ ನಾನು. ನನಗೆ 20 ವರ್ಷದ ಹಿಂದಿನ ನೆನಪಾಯಿತು. ನಾನು ನನ್ನ ಚಿತ್ರ ಕನಸುಗಾರ, ಅದರ ಹಂಚಿಕೆದಾರರು ಇಲ್ಲೇ ಇದ್ದಾರೆ, ಶಿಲ್ಪಾ ಶ್ರೀನಿವಾಸ್ ಅವರು. ಕನಸುಗಾರ ಚಿತ್ರವನ್ನು ಅವತ್ತು ಬಿಡುಗಡೆ ಮಾಡಿದೆ. ಓಹೋ ಅಂತ ಹೋಗಿದೆ. ನಿಮ್ಮ 2 ಚಿತ್ರಗಳು ಕೂಡ ಅದೇ ರೀತಿ ಆ ತಾಯಿ ನಿಮಗೆ ಆಶೀರ್ವಾದ ಮಾಡಲಿ ಅಂತ ಅವತ್ತೇ ನಾನು ಹೇಳಿದ್ದೆ. ಈ ವೇದಿಕೆಯಲ್ಲೂ ಕೂಡ ಅದನ್ನೇ ಹೇಳ್ತೀನಿ. ಸ್ನೇಹಿತರೆ, ಬಹಳ ಖುಷಿ ಆಯಿತು. ಈ ವಾರದಲ್ಲೇ 3 ಚಿತ್ರಗಳು ಬಿಡುಗಡೆ ಆಗಿದ್ದಾವೆ. 3 ಚಿತ್ರಗಳು ಕೂಡ ಯಶಸ್ವಿಯಾಗಿದ್ದಾವೆ ಅನ್ನೋದು ಕನ್ನಡಿಗರಿಗೆ ಒಂದು ಹೆಮ್ಮೆ. 7ರಲ್ಲಿ ಸದ್ದು ಮಾಡ್ತಾ ಇರೋದು 3 ಪಿಕ್ಚರ್. ಆ ಇನ್ನೊಂದು ಪಿಕ್ಚರು ಸೋ ಏನೋ ಒಂದು ಚಿತ್ರ ಬಹಳ ಖುಷಿ ಆಯಿತು ನೋಡಿ. ನೆನ್ನೆ ನಾನು ಮತ್ತೆ ನಮ್ಮ ಕಾರ್ಯದರ್ಶಿಯವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ನನಗೆ ಮೊಬೈಲ್ ಓಪನ್ ಮಾಡಿ ತೋರಿಸಿದ್ರು. ಇಡೀ ಬೆಂಗಳೂರು ಸಿಟಿಯಲ್ಲಿ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಚಿತ್ರಮಂದಿರ ಹೌಸ್ಫುಲ್ ತೋರಿಸ್ತಾ ಇದ್ದಾರೆ. ಸಿಂಗಲ್ ಸ್ಕ್ರೀನ್ ಸೇರಿ ಎಷ್ಟು ಖುಷಿ ಆಗುತ್ತೆ. ಏನು ಬಂಡವಾಳ ಹಾಕಿದ್ದಾರೆ ನೋಡ್ರಿ. ಜನನ ನಾವು ಬೈಬಾರ್ದು. ಒಳ್ಳೆ ಚಿತ್ರ ಮಾಡಿದ್ರೆ ಖಂಡಿತ ಜನ ಬರ್ತಾರೆ ಅನ್ನೋದಕ್ಕೆ ಆ ಚಿತ್ರನೇ ಸಾಕ್ಷಿ. ಮತ್ತೆ ಯಕ್ಕ ಮತ್ತೆ ಇನ್ನೊಬ್ಬ ಯುವನಟ ಜನಾರ್ದನ್ ರೆಡ್ಡಿ ಅವರ ಮಗ ಜೂನಿಯರ್, ಆ ಚಿತ್ರ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಕನ್ನಡ ಚಿತ್ರರಂಗಕ್ಕೆ ತಡೆದಂತ ಶಾಪ ಏನೋ ವಿಮುಕ್ತಿ ಆಯ್ತೇನೋ ಅಂತ ಹೇಳ್ಬಿಟ್ಟು ನಾನು ಅನ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಒಂದು ದಿನಪತ್ರಿಕೆಯನ್ನು ನೋಡಿದೆ. ನನ್ನ 45 ವರ್ಷದ ಸಿನಿಮಾ ಕೆರಿಯರ್ನಲ್ಲಿ ಮುಗ್ಪುಟದಲ್ಲಿ ಆ ಒಂದು ಚಿತ್ರದ ಬಗ್ಗೆ ಬರೆದಿದ್ದನ್ನ ನಾನು ನೋಡೇ ಇರಲಿಲ್ಲ, ಇಲ್ಲಿವರೆಗೂ ನೋಡಿಲ್ಲ. ಇವತ್ತು ಉದಯವಾಣಿ ಪತ್ರಿಕೆ ನೋಡಿದಾಗ ಏನ್ರಿ ಆ ಚಿತ್ರದ ಬಗ್ಗೆ ಅವರು ಅಷ್ಟು ಹೆಗ್ಗಳಿಕೆಯಿಂದ ಒಂದು ಕನ್ನಡ ಚಿತ್ರ ಈ ರೀತಿ ಹೋಗ್ತಾ ಇದೆ ಅಂತ ಹೇಳಿ ಮುಖಪುಟದಲ್ಲಿ ಬರೆದಿದ್ದಾರಲ್ಲ, ಇದಕ್ಕೆ ಕನ್ನಡ ಚಿತ್ರರಂಗ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಅಂತ ಒಂದು ಚಿತ್ರವನ್ನ ಮಾಡಿದಂಥವ್ರು ನನಗೆ ಈ 2 ಚಿತ್ರ ಪಾಲ್ಗುಣಿ ಮತ್ತೆ ನಮ್ಮ
ಕಸ್ಟಡಿ ಎರಡೂ ಚಿತ್ರಗಳು ಕೂಡ ಆ ಮಟ್ಟದಲ್ಲೇ ಹೋಗ್ಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಒಳ್ಳೇದಾಗ್ಬೇಕು. ಯಾಕೆಂತ ಹೇಳಿದ್ರೆ ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಮಾಡುವಾಗ ನೀವು ನಾನು ಈ ಚಿತ್ರ ನೋಡುವಾಗ ಅಂದ್ಕೊಂಡೆ, ಒಂದು ಕಡೆ ಆ್ಯಕ್ಷನ್ನು, ಒಂದು ಕಡೆ ಸೋಷಿಯಲ್. ಒಂದು ಪಾಲ್ಗುಣಿ ಅಂತ ಕೇಳಿದ ತಕ್ಷಣ ಅದು ಸೋಷಿಯಲ್ ಅಂತ ಒಬ್ಬ ಹೆಣ್ಮಗಳ ಮೇಲೆ ಮಾಡಿದ್ದಾರೆ. ಇದು ಇವತ್ತು ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅದರ ಬಗ್ಗೆ ಈ ಚಿತ್ರ ಮಾಡಿದ್ದಾರೆ. ಭಾಳ ಖುಷಿ ಆಯಿತು. ಮೇಡಮ್ ತಾವೇನ ಇನ್ಸ್ಪೆಕ್ಟ್ರು? ಹಾಂ, ಅದು ನೀವು ನಿಜವಾಗಿ ಆ ಡಿಪಾರ್ಟ್ಮೆಂಟಿಗೆ ಸೇರಬೇಕಾಗಿತ್ತು ಅಂತ ನನಗೀಗ ಅನ್ನಿಸ್ತಾ ಇತ್ತು. ಅಲ್ಲೇ ಇರಬೇಕಾಗಿತ್ತು ನೀವು. ಇನ್ನೂ ಹೆಚ್ಚು ಕನ್ನಡಿಗರಿಗೆ ಅನುಕೂಲ ಆಗ್ತಾ ಇತ್ತು ನಿಮ್ಮಂತ ಇದ್ದಿದ್ರೆ. ಇರಲಿ, ಏನೇ ಆಗಲಿ, ಚಿತ್ರದಲ್ಲಿ ಈ ಒಳ್ಳೆ ನಟನೆ ಮಾಡಿದ್ದೀರಾ, ನೋಡಿದೆ. ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ, ನಾನು ಕೇಳ್ಕೊಳ್ಳೋದಿಷ್ಟೇ, ಒಳ್ಳೆ ಚಿತ್ರ ಮಾಡಿದ್ರೆ ಜನ ಬರ್ತಾರೆ. ಅಂಥ ಚಿತ್ರಗಳನ್ನು ತಾವೆಲ್ಲರೂ ಮಾಡಿ ಹಣ ಬಹಳ ಸುಲಭವಾಗಿ ನಾವು ಕಳ್ಕೊಳ್ತೀವಿ. ಇಲ್ಲೊಬ್ಬರು ಬಹಳ ಹಿರಿಯರಿದ್ದಾರೆ, ಪತ್ರಕರ್ತರು, ವಾಸು ಅವರು ಸುಮ್ಮನೆ ಕೂತಿದ್ದಾರೆ. ಅವರ ಅನುಭವಗಳನ್ನ ನೀವು ಕೇಳ್ಕೊಳ್ಳಿ ದಯವಿಟ್ಟು. ಯಾಕೆ ಅಂತ ಹೇಳಿದ್ರೆ ಅವರ ಅನುಭವ ಇದೆಯಲ್ಲ, ಅದನ್ನು ನಾವೆಲ್ಲರೂ ಕೂಡ ಇವತ್ತು ಎತ್ತಿ ಅಂಥ ಇದರಿಂದ ಬಂದಂಥವ್ರು ಇವತ್ತು ಕೂಡ ಇದ್ದಾರೆ. ಇವತ್ತು ಅವರ ಮುಂದೆ ಈ ಚಿತ್ರದ ಟ್ರೈಲರ್ನ ತೋರಿಸ್ತಾ ಇದ್ದಾರೆ. ನನಗೆ ಖುಷಿ ಆಯಿತು. ನಾಗೇಶ್ ಅವರೇ, ನಾಗೇಶ್ ಅವರೇ ಬನ್ನಿ. ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ. ನಾವು ಹರಿಸೋದಿಷ್ಟೇ, ಮಿಕ್ಕಿದ್ದು ಪ್ರೇಕ್ಷಕರು ಬಿಟ್ಟಿದ್ದು. ಎಲ್ಲವೂ ಕೂಡ ನಿಮಗೆ ಸಕ್ಸಸ್ ಸಿಗಲಿ. ನೀವು ಒಳ್ಳೆ ಸಿನಿಮಾಗಳನ್ನು, ಮುಂದೆ ಒಳ್ಳೆ ಚಿತ್ರಗಳನ್ನು ಮಾಡಿ ಅಂತ ನಾನೊಬ್ಬ ಚಿತ್ರೋದ್ಯಮಿಯಾಗಿ ನಿಮಗೆಲ್ಲ ಶುಭ ಹಾರೈಸ್ತೀನಿ. ಚಿತ್ರತಂಡಕ್ಕೆ ಮತ್ತು ಎಲ್ರಿಗೂ, ಪ್ರತಿಯೊಬ್ಬರಿಗೂ ಶುಭವಾಗಲಿ. ನಮಸ್ಕಾರ. ಸರ್ ಏನೋ ಕೇಳ್ತೀನಿ. ಹಾಂ, ಒಂದೇ ನಿಮಿಷ ನಾನು ಹೇಳ್ತೀನಿ. ನಾನು ನೋಡಿದ ತಕ್ಷಣ ನನಗೆ ಫ್ಲ್ಯಾಶ್ ಆಯಿತು. ಆದರೆ ಆ ಕುಟುಂಬದಲ್ಲಿ ಒಬ್ಬರಿದ್ದಾರೆ, ಅದನ್ನ ಅದು ಅವ್ರಿಗೆ ಬಿಟ್ಟಿದ್ದು. ಹಾಗೆ ಯಾಕೆ ಅಂತ ಹೇಳಿದ್ರೆ ಅಲ್ಲ, ನಾವು ಇಲ್ಲಿ ಬಂದು ಗೊಂದಲ ಸೃಷ್ಟಿ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ. ದಯಮಾಡಿ ನಿಮ್ಮ ಸಲಹೆ, ಆ ಸಲಹೆಯನ್ನು ಅವರು ಸ್ವೀಕಾರ ಮಾಡ್ತಾರೆ ಅನ್ಕೊಂಡಿದ್ದೀನಿ. ಇಲ್ಲ, ನಿಮ್ಮ ಸಲಹೆಯನ್ನು ಅವ್ರು ಸ್ವೀಕಾರ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ. ಆ ನಂಬಿಕೆ ನನಗಿದೆ. ಅದು ಎಲ್ಲೋ ಒಂದು ಕಡೆ ತಪ್ಪಾಗಿರ್ಬೋದು, ಅದನ್ನ ಬಿಡಿ. ಅದನ್ನ ನಾವು ಮಾಡೋದು ಬೇಡ. ಒಟ್ಟಾರೆ ನಾವೆಲ್ಲರೂ ಸೇರಿ, ಯಾಕೆಂತ ಹೇಳಿದ್ರೆ ಬಹಳ ದಿನಗಳ ಮೇಲೆ ಈ ಒಂದು ಸಭಾಂಗಣ ಪೂರ್ತಿ ತುಂಬಿದೆ, ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಹಾಗೆ ನಿಮ್ಮ ಚಿತ್ರಮಂದಿರದಲ್ಲೂ ಕೂಡ ಅದೇ ರೀತಿ ಆಗಲಿ ಅನ್ನೋದು ನಮ್ಮ ಹಾರೈಕೆ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಅಲ್ಲ, ನೀವು ಕೇಳ್ಕೊಂಡು ನಾನು ಮಾತಾಡಿದ್ರೆ ಕೇಳಿಸ್ಕೊಂಡಿಲ್ಲ. ನಾಗೇಶ್ ಮಾತಾಡಿದ್ರೆ ಕೇಳಿಸ್ಕೊಂಡ್ರು. ನಿಮ್ ತಲೆಯಲ್ಲಿ ಮೊದಲೇ ಇರ್ಬೇಕು. ಅವ್ರು ಇಬ್ರು ಹಾಕಿದಾರೆ ಅಂದ್ರೆ ಅವ್ರ ಲೆವೆಲ್ಗೆ ರಾಜ್ಕುಮಾರ್ ಅವ್ರನ್ನ ಹಾಕ್ಬೇಕಾಗಿತ್ತು. ಪುನೀತ್ ಅವ್ರದ್ದು ಹಾಕಿ ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ಸುಮ್ಮನೆ ನೀವು ಸಮಜಾಯಿಸಿ ಕೊಡ್ಬೇಡಿ. ಯಾಕೆ ರಾಜ್ಕುಮಾರ್ ಅವ್ರಿಗೆ ಎಷ್ಟು ಕೊಡುಗೆ ಇದೆ. ದಯವಿಟ್ಟು ಆ ಚರ್ಚೆ ಬೇಡ. ಅವ್ರು ಖಂಡಿತ ಮಾಡ್ತಾರೆ. ಯಾಕೆಂದ್ರೆ ನನ್ನ ಹುಡುಗರವರು ಖಂಡಿತ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ದಯಮಾಡಿ ತಾವೆಲ್ಲರೂ ಗೊಂದಲಕ್ಕೆ ಯಾರು ಹೋಗೋದು ಬೇಡ. ಅವರು ಎಲ್ಲೋ ಕೈ ತಪ್ಪಿದೆ ಮಾಡ್ತಾರೆ ಅಂತಕ್ಕಂಥ ಭರವಸೆ ಇದೆ. ಮಾಡ್ತಾರೆ. ಒಳ್ಳೇದಾಗ್ಲಿ. ನರಸಿಂಹ ಸರ್, ದಯಮಾಡಿ ಟ್ರೈಲರ್ ನೋಡಿದ್ದೀರಾ, ಹೇಗನ್ನಿಸ್ತು ದಯವಿಟ್ಟು ತಿಳಿಸಿ. ಎಲ್ರಿಗೂ ನಮಸ್ಕಾರ. ಸರ್, ಇವತ್ತು ಖುಷಿ ಆಗುತ್ತೆ ಸರ್. ನಾವು ಚಿತ್ರಮಂದಿರ ತುಂಬಿದರೆ ಚಿತ್ರಮಂದಿರ ತುಂಬಿದೆ ಅಂತೇಳಿ ಬೋರ್ಡ್ ಹಾಕ್ತೀವಿ ಸರ್. ಇವತ್ತು ಓವರ್ಫ್ಲೋ ಇದೆ, ಔಟ್ಸ್ಟ್ಯಾಂಡಿಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಇದನ್ನೇನಂತ ಕರಿಬೇಕು, ಓವರ್ಫ್ಲೋಸು ಅಂತ ಇರಬೇಕೋ ಏನಂತ ಗೊತ್ತಿಲ್ಲ. ನಮ್ಮ ನಿರ್ಮಾಪಕರಾದ ನಾಗೇಶ್ ಅವರು ಹಾಗೂ ಜೆ ಶ್ರೀನಿವಾಸ್ ಅವರು ಇಬ್ಬರು ಕಂಬೈಂಡ್ ಆಗಿ ಮಾಡಿದ್ದಾರೆ ಈ ಸಿನಿಮಾಗಳು. ಇತ್ತೀಚಿನ ಒಂದು 2-3 ವಾರದಿಂದ ಚಿತ್ರರಂಗಕ್ಕೇನೆ ಒಳ್ಳೆ ದಿನಗಳು ಶುಭ ಆರಂಭವಾಗಿದೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಯಾಕಂದರೆ ಸುಮಾರು ವರ್ಷಗಳಿಂದ ನಾನು ನೋಡಿದ್ದೀನಿ ಸರ್. ಏನು ಹೋಗ್ತಾ ಇದಲ್ಲ ಇವತ್ತು ಸುಪ್ರಮ್ ಶೋ ಏನೋ ಅಂತ ಇದೆಯಲ್ಲ, ಸೂಪ್ರಮ್ ಶೋ ಏನ್ ಮೇಡಮ್ ಅದು? ನಮ್ಮ ಆಡಿಯನ್ಸು ಕೌಂಟ್ರಿಗೆ ಬರ್ತಾ ಇಲ್ಲ.
ಎಂಟೈರ್ ಟಿಕೆಟ್ ಬುಕ್ ಮೈ ಶೋಲೆ ಬುಕ್ ಆಗ್ತಾ ಇದೆ. ಸತತವಾಗಿ 4 ದಿನಗಳಿಂದ ನಮ್ಮ ಬೆಂಗಳೂರಲ್ಲಿ ಎಲ್ಲ ಶೋ ಫುಲ್ ಆಗಿದೆ ಸರ್. ಇದು ಮುಂದೆ ನಮ್ಮ ಚಿತ್ರರಂಗ ಸುಭಿಕ್ಷವಾಗಿರ್ತದಂತೇಳಿ ನಾವು ಅಂದ್ಕೊಂಡಿದ್ವಿ. ನಾವು 4 ತಿಂಗಳಿಂದ ನೊಂದ್ಕೊಂಡ್ಬಿಟ್ಟಿದ್ವಿ. ಮುಂದಕ್ಕೇನು ನಮ್ಮ ಥಿಯೇಟ್ರ್ಗಳು ಏನು ಮಾಡಬೇಕಾಗಿದೆ, ಯಾವ ರೀತಿ ನಾವು ನಿಭಾಯಿಸಬೇಕು, ಹೇಗೆ EMIಗಳು ಕಟ್ಟೋದು, ಹೇಗೆ ಎಲೆಕ್ಟ್ರಿಕಲ್ ಬಿಲ್ ಕಟ್ಟೋದು ಅಂತೇಳಿ ಇದೆಲ್ಲ ನೋಡಿದಾಗ ನಮಗೆ ಒಳ್ಳೆ ಕಾಲ ಇನ್ನೂ ಇದೆ ಅನ್ನೋದು ನಮಗೆ ಸಿಗುತ್ತಾ ಇದೆ. ನಮಗೇನು ಈ ಇಂಡಸ್ಟ್ರಿಯಲ್ಲಿ ಇವತ್ತಿಂದನ ನಮ್ಮ ನಾಗೇಶ್ ಅವರು ಹಾಗೂ JJ ಶ್ರೀನಿವಾಸ್ ಅವರು ಇಬ್ಬರು ಕಂಬೈಂಡಾಗಿ ಒಂದು ನಿರ್ಮಾಣ ಮಾಡಿದ್ದಲ್ದೇ 2 ಸಿನಿಮಾ ಅವರೇ ಡೈರೆಕ್ಷನ್, 2 ಸಿನಿಮಾನು ಒಂದೇ ದಿನ ಲಾಂಚ್ ಮಾಡ್ತೀವಿ, ಒಂದೇ ದಿನ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಈಗ ಸುಮಾರು ಪಿಕ್ಚರ್ಗಳು ನಿಂತ್ಕೊಂಡಿದೆ. ಇನ್ನು ಆಗಸ್ಟ್ 1ಗೆ ಒಂದು 5-6 ಸಿನಿಮಾ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ನೀವು ದುಡುಕಬೇಡಿ, ಒಳ್ಳೆ ಗ್ಯಾಪ್ ನೋಡ್ಕೊಂಡು ಸಿನಿಮಾಗಳು ಹಾಕಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಈಗಂತೂ ಜನ ಥಿಯೇಟ್ರ್ಗಳಿಗೆ ಬರ್ತಾ ಇದ್ದಾರೆ, ನಿಮಗೂ ಒಳ್ಳೇದಾಗುತ್ತೆ. ನಾವು ಕೇಳ್ಕೊತಾ ಇದ್ವಿ ನಿಮ್ಮನ್ನ, ನಾವು ಆರ್ಡ್ರ್ ಮಾಡ್ತಾ ಇಲ್ಲ. 8ನೇ ತಾರೀಕು ಅಂದರೆ ಸುಮಾರು ಪಿಕ್ಚರ್ಗಳಿದೆ ಸರ್. 1ನೇ ತಾರೀಕಿದೆ, 8ನೇ ತಾರೀಕಿದೆ, ಅವೆಲ್ಲ ನೋಡ್ಕೊಂಡು ಗ್ಯಾಪಲ್ಲಿ ಮಾಡಿ. ಕಷ್ಟಪಡಿ ಸಿನಿಮಾಗಳು ಮಾಡಿದಿರಿ, 2 ಸಿನಿಮಾ ಮಾಡಿದಿರಿ ಅಲ್ವಾ. ನಾವು ಅಲ್ಲ ಮಾಡಲಿ ಸರ್, ಮಾಡಲಿ, ಆ ಥರ ಪಡಿಬೇಡ ಅಂತ ನಾವು ಹೇಳೋ ಧರ್ಮ ನಾವು ಹೇಳ್ತಾ ಇದ್ವಿ ಸರ್. ಇಂಡಸ್ಟ್ರಿಗೆ ಒಳ್ಳೇದಾಗಲಿ, ನಮ್ಮ ಥಿಯೇಟ್ರ್ಗಳಿಗೂ ಸಿನಿಮಾಗಳು ಸಿಕ್ಕಲಿ, ನಾವೇ ಕೈಯಾರ ಮಾಡ್ಕೊಡ್ತಾ ಇದ್ದೀವಿ ಸರ್. ನಿನ್ನೆ ವಜ್ರೇಶ್ವರಿಯಲ್ಲಿ ಥಿಯೇಟರ್ನವರು 300 ರೂಪಾಯಿ ತರ ಬ್ಲಾಕ್ ಟಿಕೆಟ್ ಮಾಡಿದ್ದಾರೆ. ನಾನೇ ಸಾಕ್ಷಿ. ಎಲ್ಲಿ? ವಜ್ರೇಶ್ವರಿ ಚಿತ್ರಮಂದಿರ ಉಳ್ಳಾಳ. 20 ರೂಪಾಯಿ ಟಿಕೆಟ್ 300 ರೂಪಾಯಿ. ಅಲ್ಲಲ್ಲ, ನಾನು ಹೇಳೋದು ಬ್ಲಾಕ್ ಮಾರ್ಕೆಟ್ ಇವತ್ತಿಂದ ನಡೀತಾ ಇಲ್ಲ. ಥಿಯೇಟರ್ ಮಾಡಿದ್ದಾರೆ. ಸರ್ ನಮಸ್ತೆ ಎಲ್ರಿಗೂ. ಇವತ್ತು ರೇಟ್ ಆಫ್ ಅಡ್ಮಿಷನ್ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ. ನಾವು ಕಸ್ಟಡಿ ಮತ್ತು ಪಾಲ್ಗುಣಿ ಚಿತ್ರದ ಬಗ್ಗೆ ನಾವೆಲ್ಲರೂ ಬಂದಿದ್ದೀವಿ. ಆಗಸ್ಟ್ 8ನೇ ತಾರೀಕು ಒಂದೇ ದಿನ ತಾವು ರಿಲೀಸ್ ಮಾಡ್ತೀರಿ ಶ್ರೀನಿವಾಸ್ ನಾಗೇಶ್ವರೇ, ತಮಗೆ ಒಳ್ಳೇದಾಗಲಿ. ಮತ್ತು ಒಂದೇ ದಿನ ಒಂದೇ ಪ್ರೊಡಕ್ಷನ್ದು, ಒಂದೇ ಡೈರೆಕ್ಷನ್, ಒಂದೇ ಪ್ರೊಡ್ಯೂಸರು ಇನ್ನೂ ನಿಜ ಇತಿಹಾಸದಲ್ಲಿ ದಾಖಲೆ ಆಗ್ತಿದೆ ಅಲ್ವಾ. ಒಳ್ಳೇದಾಗಲಿ ಶ್ರೀನಿವಾಸ. ಹಾಗೆ ಉಮೇಶ್ ಬಣ್ಕರ್ ಅವರು ದಯವಿಟ್ಟು ವೇದಿಕೆ ಒಳಗಡೆ ಎಲ್ಲಿ ತೋರಿದ್ದಾರೆ ಕಾಣಿಸ್ತಾನೆ ಇಲ್ಲ. JJ ಶ್ರೀನಿವಾಸ್ ಅವರು ಮತ್ತು ನಮ್ಮ ಇವರು ಯಾರು ನಾಗೇಶ್ ಕುಮಾರ್ ಅವರು ಬಂದು ಹೇಳಿದ್ರು ನೆಕ್ಸ್ಟ್ ಇನ್ನೊಂದು ಇದಿದೆಯಂತೆ, ಏನೋ ಪ್ರೆಸ್ ಮೀಟ್ ಇದೆಯಂತೆ, ಅವ್ರು ಕಾಯ್ತಾ ಇದ್ದಾರೆ, ಬೇಗ ಮುಗಿಸ್ಕೊಂಬಿಡೋಣ ಅನ್ನೋ ಮಾತಂದ್ರು. ಒಂದು ಮಾತ್ರ ಸತ್ಯ, ಈಗ ಆಲ್ರೆಡಿ ಎಲ್ಲ ದಿಗ್ಗಜರು ಮಾತಾಡಾಗಿದೆ. ನನಗೆ ರಾಜನ್ ನಾಗೇಂದ್ರ, ಬಪ್ಪಿ ಲಹರಿ, ದೊರೆ ಭಗವಾನ್ ಇವ್ರುಗಳನ್ನ ನೋಡ್ಕೊಂಡು ಬಂದಿದ್ವಿ. ಈಗ ಅದಕ್ಕೊಂದು ಹೊಸ ಸೇರ್ಪಡೆ ಆಗಿದೆ, JJ ಶ್ರೀನಿವಾಸು ಮತ್ತು ನಮ್ಮ ನಾಗೇಶ್ ಕುಮಾರ್ ಅವರು. ಅಂದರೆ ಇವರ ಕಾಂಬಿನೇಷನ್ನಲ್ಲಿ ಮೊದಲನೇ ಅದು ಒಂದೇ ದಿವಸನೇ 2 ಸಿನಿಮಾ ರಿಲೀಸ್ ಆಗ್ತಾ ಇರೋದು ಭಾಳ ಖುಷಿ ಕೊಡ್ತಕ್ಕಂಥದ್ದು. ಆಮೇಲೆ ಟೀಸರ್ ನೋಡಿದಾಗ ಒಂದು ತುಂಬ ಅರೋಗೆಂಟ್ ಆಗಿದ್ದರೆ ಇನ್ನೊಂದು ತುಂಬ ಸೆಂಟಿಮೆಂಟ್ ಆಗಿರುವಂಥ ಒಂದು ಸಿನಿಮಾ ಇತ್ತು. ಆ ಥರದ 2 ಕಲ್ಪನೆಗಳನ್ನು ಒಂದೇ ಸಾರಿ ಯೋಚನೆ ಮಾಡಿ, ಒಂದೇ ಸಾರಿ ನಿರ್ಮಾಣ ಮಾಡಿ, ನಿರ್ದೇಶನ ಮಾಡಿ, ಒಂದೇ ದಿವಸ ಬಿಡುಗಡೆ ಮಾಡ್ತಾ ಇರೋದು ಕೂಡ ಎಲ್ಲೋ ಒಂದು ಸ್ವಲ್ಪ ಬೇರೆದಕ್ಕೆಲ್ಲ ಕಂಪೇರ್ ಮಾಡೋಕ್ಕೆ ಹೋದರೆ, ಯಾಕಂದರೆ ಇತಿಹಾಸಕಾರರಲ್ಲಿ ತುಂಬ ಜನ ಇದ್ದೀರಿ, ಆ ಥರದ ವ್ಯವಸ್ಥೆಯಲ್ಲಿ ಒಬ್ಬರದೇ ಸಿನಿಮಾಗಳು ಬಿಡುಗಡೆ ಆಗ್ತಾ ಇರೋದು ನನಗನ್ಸೋ ಮಟ್ಟಿಗೆ ಪ್ರಾಯಶಃ ನಿಮ್ಮದೇ ಅಂತ ಕಾಣಿಸ್ತಾ ಇದೆ. ಅಲ್ಲ ಬಾಸ್, ಅಲ್ಲಲ್ಲ, ಒಂದೇ ಡೈರೆಕ್ಟ್ರು, ಒಂದೇ ಪ್ರೊಡ್ಯೂಸರ್ ಗೊತ್ತಿಲ್ಲ. ಆದರೆ ಆಗಸ್ಟ್ 8ನೇ ತಾರೀಕಿನಂದು ಈ ಸಿನಿಮಾ ಬಿಡುಗಡೆ ಆಗ್ತಿದೆ. ಬಟ್ ಇವತ್ತು ನೋಡಿದಂಥ ಏನು ಟೀಸರ್ ಇದೆ, ಟೀಸರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಆ ಟೀಸರ್ ನೋಡಿದಾಗ ಸಿನಿಮಾ ಇಟ್ಬಿಟ್ರೆ ಇವರು ಖಂಡಿತ 2 ಸಿನಿಮಾಗಳು ಕೂಡ ಸಕ್ಸಸ್ ಆಗ್ತಾರೆ. ಸಕ್ಸಸ್ ಆಗಲಿ ಅಂತ ಹೇಳಿ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇಬ್ರು ನಿರ್ಮಾಪಕರು ನಾಗೇಶ್ ಕುಮಾರ್ ಮತ್ತೆ JJ ಶ್ರೀನಿವಾಸ್ ಇಬ್ರು 2 ಚಿತ್ರಗಳ ನಿರ್ಮಾಪಕರು, ಹಾಗೆ JJ ಶ್ರೀನಿವಾಸ್ 2 ಚಿತ್ರಗಳ ನಿರ್ದೇಶಕರು. ಇದೆಲ್ಲ ವಿರಳ ಅನ್ಸುತ್ತೀವಲ್ಲ, ಕೆಲವು ಎಲ್ಲವೂ ಕೂಡ ನಾವು ಬಹಳ ವರ್ಷಗಳಿಂದ ನೋಡ್ಕೊ ಬರ್ತಾ ಇದ್ದೀವಿ. 2 ಚಿತ್ರಗಳನ್ನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿರೋದು ನಾವಂತೂ ಬಹಳ ಕಂಡಿಲ್ಲ, ಹಿಂದೆ ಮಾಡಿದ್ರೇನೋ ಗೊತ್ತಿಲ್ಲ. ಹಾಗೆ ಈ ಚಿತ್ರಗಳಿಗೆ 2 ಚಿತ್ರಗಳು ಹೌಸ್ಫುಲ್ ಮಾಡೋ ಮುಖಾಂತರ ಆ ನಿರ್ಮಾಪಕರಿಗೆ ಹಣವನ್ನು ತಂದುಕೊಡ್ಲಿ. ಈ ಚಿತ್ರ ತಂಡ ಒಂದು ಒಳ್ಳೆ ಚಿತ್ರಗಳನ್ನು ಎಲ್ಲರೂ ಸೇರ್ಕೊಂಡು ಒಳ್ಳೆ ಚಿತ್ರವನ್ನು ನಿರ್ಮಿಸಿದ್ದಾರೆ. ನಾವು ನೋಡಿದಾಗ ಒಂದು ಟ್ರೈಲರಲ್ಲಿ ಎಲ್ಲ ಒಂದು ಕಡೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್, ಇನ್ನೊಂದು ಭಾಳ ಚೆನ್ನಾಗಿದೆ. ಸೊ ಈ ಚಿತ್ರಗಳಿಗೆ ಚಿತ್ರತಂಡಕ್ಕೆ ಮಾಡಿದಂಥ ಚಿತ್ರತಂಡಕ್ಕೆ ಶುಭವಾಗಲಿ.
ಈ ಚಿತ್ರ ಒಂದು ಹಣವನ್ನು ಗಳಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಧನ್ಯವಾದಗಳು. ಜೂನಿಯರು, ಸೋಸು, ಆಮೇಲೆ ನರಸಿಂಹ, ಎಲ್ಲ ಪಿಕ್ಚರ್ಗಳು, ಆಮೇಲೆ ತಲೈವಿ, ಹಿಂದಿ ಸೋರಿಯನ್ನು ಎಲ್ಲ ಹೌಸ್ಫುಲ್, ಎಲ್ಲ ಜೋರ ನಡೀತಾ ಇದೆ. ಥಿಯೇಟ್ರ್ಗಳಿಗೆ ಲಾಠಿ ಚಾರ್ಜು ಕಾಲ ಬಂದಿದೆ. ಇದು ಹಿಂಗೆ ಮುಂದುವರಿಲಿ, ಚಿತ್ರರಂಗ ಬಾಳಲಿ, ಬೆಳಗಲಿ. ಹಾಗೆ ಒಂದೇ ದಿನ 2 ಪಿಕ್ಚರ್ ರಿಲೀಸ್ ಮಾಡ್ತಾ ಇರೋ ನಮ್ಮ ಜೆ ಶ್ರೀನಿವಾಸು, ನಾಗೇಶ್ ಕುಮಾರ್ ಅವ್ರಿಗೆ ಒಳ್ಳೇದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಅಂತ ಹಾರೈಸ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ 2 ಸಿನಿಮಾ ರಿಲೀಸ್ ಆಗ್ತಿರೋದು ಒಂದೇ ಬ್ಯಾನರ್ನದ್ದು ಅನ್ನೋದು ಒಂದು ಖುಷಿಯ ಸಂಗತಿ. ಶುಭವಾಗ್ಲಿ. ಹರ್ಷಿತಾ ಚಿತ್ರಾಲಯ, ಬೃಂದಾವನ್ ಎಂಟರ್ಪ್ರೈಸಸ್ 2 ಬ್ಯಾನರ್ಗೆ ನಿರ್ಮಾಪಕರು ಗೆಲ್ಲಿ, ನಿರ್ದೇಶಕರು ಗೆಲ್ಲಿ ಅಂತ ಹಾರೈಸ್ತಾ ಮತ್ತಷ್ಟು ಜಂಟಿಯಾಗಿನೇ ಸಿನಿಮಾ ರಂಗದಲ್ಲಿ ಅವರ ಪ್ರಯಾಣ ಮುಂದುವರಿಸಲಿ. ದೊರೆ ಭಗವಾನ್ ಅನ್ನೋ ಒಂದು ಏನು ಸೂಪರ್ ಜೋಡಿ ಇತ್ತು, ಆ ರೀತಿನೇ ಈ ಜೋಡಿ ಕೂಡ ಹೆಸರನ್ನ ಮಾಡ್ಲಿ ಅಂತ ಹಾರೈಸ್ತಾ ಥ್ಯಾಂಕ್ ಯು, ಧನ್ಯವಾದಗಳು. ನಾಗ್ ಶ್ರೀನಿ, ಎಸ್, ಇದು ಒಂದೇ ಪ್ರೆಸ್ ಮೀಟ್ ಅಲ್ಲ, ಇನ್ನೂ ಒಂದು ಪ್ರೆಸ್ ಮೀಟ್ ಇರೋದ್ರಿಂದ ಥ್ಯಾಂಕ್ ಯು. ವಿಶ್ವನಾಥ್ ಸರ್, ಮೀನ್ಸ್ ಅ ಲಾಟ್. ನಿಮ್ಮ ಒಂದು ಅಭಿಮಾನಕ್ಕೆ ದಯವಿಟ್ಟು. ಮೊದಲಿಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಶಿರಸಾಷ್ಟಾಂಗ ನಮಸ್ಕಾರ. ಹಾಗೆ ಬಂದಿರತಕ್ಕಂಥ ಎಲ್ಲ ನನ್ನ ಮಿತ್ರರಿಗೂ ಕೂಡ ವಂದನೆಗಳನ್ನ ಹೇಳ್ತೀನಿ. ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ. ನನ್ನ ಕಣ್ತಪ್ಪಿನಿಂದ, ಅದು ನನ್ನದೇ ತಪ್ಪು, ಮೇರು ನಟರನ್ನು ಫೋಟೋ ಒಂದು ಭಾವಚಿತ್ರವನ್ನು ಹಾಕಿಲ್ಲ. ಸಿನಿಮಾದಲ್ಲಿ ಆಲ್ರೆಡಿ ಇದೆ, ಬಟ್ ಇದಕ್ಕೆ ಹಾಕೋದ್ರಲ್ಲಿ ನಮ್ಮ ಟೆಕ್ನಿಷಿಯನ್ಸ್ ಮಿಸ್ ಮಾಡಿದ್ದೇನೆ. ದೇವರ ನಗುವಿದ ಆಲ್ರೆಡಿ ಇದೆ, ಅದು ಈಗ ಕಣ್ತಪ್ಪಿನಿಂದ ಆಗಿದೆ. ದಯವಿಟ್ಟು ಎಕ್ಸ್ಟ್ರೀಮ್ಲಿ ಸಾರಿ. ಜೊತೆಗೆ ಚಿತ್ರ ಬಗ್ಗೆ ಮಾತಾಡಬೇಕು ಅಂತಂದರೆ, ಪಾಲ್ಗುಣಿ ಮತ್ತು ಕಸ್ಟಡಿ, ಆ್ಯಕ್ಚುಲಿ ಶೂಟಿಂಗು ಪಾಲ್ಗುಣಿನ ಫಸ್ಟು ಸ್ಟಾರ್ಟ್ ಮಾಡಿದ್ವಿ. ಪಾಲ್ಗುಣಿ ಒಂದು ನೈಜ ಘಟನೆ ಆಧಾರಿತ ಚಿತ್ರ. ಮಂಡ್ಯ ಅನ್ನೋ ಒಂದು ನಮ್ಮ ಡಿಸ್ಟಿಕ್ಕಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಕತೆ ಮಾಡ್ಕೊಂಡಿದ್ದೆ. ನನ್ನನ್ನು ನಾಗೇಶ್ ಕುಮಾರ್ ನಾವು ಡಿಸ್ಕಸ್ ಮಾಡಿದಾಗ ಮಾಡೋಣಕ್ಕಂತ ಅಂತ ಹೇಳಿದ್ರು. ಆ ಚಿತ್ರನ ಅಪ್ಪಟ ಮಂಡ್ಯ ಸೊಗಡಿನಲ್ಲಿ ದೇಶಿ ಅಂತ ನಾವೇನಂತೀವಿ ಆ ಸೊಗಡನ್ನು ಇಟ್ಟುಕೊಂಡು ಸಿನಿಮಾ ಮಾಡಿರ್ತಕ್ಕಂಥದ್ದು. ಔಟ್ ಆ್ಯಂಡ್ ಔಟ್ ಯಾವುದೇ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲದೆ ಒಂದು ನಮ್ಮ ಮನೆಯ ಪಕ್ಕದಲ್ಲಿ ಅಥವಾ ನಮ್ಮ ಅಕ್ಕಪಕ್ಕ ನಮ್ಮ ಮನೆ ನಡೆದಿರ್ತಕ್ಕಂಥ ಒಂದು ಘಟನೆ ಅನ್ನೋ ಥರದಲ್ಲಿ ಒಂದು ಆ ಚಿತ್ರನ ಶೂಟ್ ಮಾಡಿದ್ದೀವಿ. ಅದನ್ನು ನೀವು ತೆರೆ ಮೇಲೆ ನೋಡ್ಬೋದು. ಅದು ಅಪ್ಪಟ ನಮ್ಮ ದೇಶಿ ಕತೆ. ಅದನ್ನು ಹೊರತುಪಡಿಸಿದ್ರೆ ಕಸ್ಟಡಿ ಆ್ಯಕ್ಚುಲಿ ಪಾಲ್ಗುಣಿನಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟ್ರು, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ಒಬ್ಬರು ಬೇಕಿತ್ತು. ಬೇರೆ ಏನೋ ಒಂದು ವರ್ಷನ್ ಅಂದ್ಕೊಂಡ್ವಿ, ಮೇಡಮನ್ನ ಅನ್ಕೋತಾ ಇದ್ವಿ. ಆ್ಯಕ್ಚುಲಿ ಅದಕ್ಕೆ ಮುಂಚೆ ಭೀಮಾ ನೋಡ್ಕೊಂಡು ಬಂದ್ವಿ. ಭೀಮಾ ಸಿನಿಮಾ ನೋಡಾದ್ಮೇಲೆ ನಾವು ಬೇರೆ ಯಾರ್ಯಾರೋ ನಟರುಗಳನ್ನು ಒಂದಷ್ಟು ಕಾಂಟ್ಯಾಕ್ಟ್ ಮಾಡೋ ಒಂದು ಓಡಾಡಿದ್ವಿ. ಅಷ್ಟೊತ್ತಿಗೆ ಯಾರು ಫೈನಲೈಸ್ ಆಗಿರಲಿಲ್ಲ. ಭೀಮಾ ನೋಡ್ಕೊಂಡು ಬಂದಮೇಲೆ ನಾನು ಅಣ್ಣನಿಗೆ ನೋಡಿ ನಮ್ಮ ಕ್ಯಾರೆಕ್ಟ್ರಿಗೆ ಒಬ್ಬರು ಸೆಟ್ ಆಗ್ಬೋದು ಅಂತ ಅನ್ನಿಸ್ತು ಅಂತ ಹೇಳಿದೆ. ಅವರು ಸರಿ ಮಗ ನಾನು ಮಾತಾಡ್ತೀನಿ, ಯಾಕೆಂದರೆ ಆಲ್ರೆಡಿ ತುಂಬ ಪ್ರಿಯಾ ಮೇಡಮ್ ಮತ್ತು ಅವ್ರ ಹಸ್ಬೆಂಡು ಅಣ್ಣನಿಗೆ ಆಲ್ರೆಡಿ ಕಾಂಟ್ಯಾಕ್ಟಲ್ಲಿ ಇದ್ದರು. ಇದ್ರ ಮೇಲೆ ಹೋಗಿ ಮೇಡಮ್ಗೆ ಫಸ್ಟು ಕತೆ ಹೇಳಿದೆ. ಪಾಲ್ಗುಣಿಗೆ ಒಂದು ಮುಖ್ಯ ಪಾತ್ರಕ್ಕೆ, ಅಂದರೆ ಅದು ಫುಲ್ ಫಿನಿಶ್ ಆಗಿತ್ತು. ಇನ್ನೊಂದು ಏನೋ ಒಂದು ಬೇರೆ ಒಂದು ಚೇಂಜ್ ಅಪ್ ಮಾಡಬೇಕು ಅಂತ ಅಂದ್ಕೊಂಡು ಫಸ್ಟು ಕತೆ ಹೇಳಾದ್ಮೇಲೆ ಮೇಡಮ್ ಕತೆ ಕೇಳೋದಕ್ಕೆ ಒಂದಷ್ಟು ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ಕೇಳಿದ್ರು ಕತೆನ. ಒಂದಷ್ಟು ಅವ್ರು ರಿಸಲ್ಟ್ ಹೇಳೋದಕ್ಕೆ ನಾಳೆ ಹೇಳ್ತೀನಿ ಅಂತ ಒಂದು ಟೈಮ್ ತೊಗೊಂಡಿದ್ರು. ಟೈಮ್ ತಗೊಳ್ಳೋ ಅಷ್ಟರಲ್ಲಿ ಒಂದು 2 ಡೇಸಲ್ಲಿ ನಾನು ಮತ್ತೆ ಇನ್ನೊಂದು ಕತೆ ನರೇಷನ್ ಮಾಡಿದ್ದೆ ಅವರಿಗೋಸ್ಕರನೇ. ಈ ಸಿನಿಮಾ ಮಾಡಿದ್ಮೇಲೆ ಆ ಕತೆ ಸ್ಟಾರ್ಟ್ ಮಾಡೋಣ ಅಂತ. ಮದುವೆ ಮನೆ ಕ್ಯಾಮ್ರಾ ಎಲ್ಲ ಜನ ಹಾಕೊಂಡು ಎಲ್ಲ ಹಂಗೆ ಓಡಾಡ್ಕೊಂಡು ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಂಡ್ರೆ ಒಂದು ಸಭಾ ಮರ್ಯಾದೆ ಇಲ್ವಾ? ಸರಿ, ಕ್ಷಮೆ. ಮೇಡಮ್ ನೋಡಿದ್ಮೇಲೆ ನಾನು ಓವರ್ ನೈಟ್ ಒಂದು ಲೈನ್ ಆರ್ಡರ್ ಮಾಡಿಕೊಂಡು ಒಂದು 2 ಡೇಸ್ ಬಿಟ್ಟು ಈ ಕತೆ ಕಸ್ಟಡಿ ಕತೆನ ನರೇಟ್ ಮಾಡಿ ಮೇಡಮ್ಗೆ ಹೇಳಿದೆ. ಮೊದಲು ಹೇಳಿದ ಕತೆನ ಇದು ಬೇರೆ ಕತೆನ ಅಂತ ಅವ್ರು ಕನ್ಫ್ಯೂಷನ್ ಇದ್ರು. ಮೇಡಮ್ ಮೊದಲು ಹೇಳಿದ ಕತೆ ಬೇರೆ, ಈ ಕತೆ ಬೇರೆ ಅಂತ ಅವ್ರಿಗೆ ಹೇಳಿದೆ. ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಆ ಕತೆ ನರೇಟ್ ಆ ಥರ ಕಸ್ಟಡಿ ಸೃಷ್ಟಿ ಆಯಿತು. ಕಸ್ಟಡಿ ಆ್ಯಕ್ಚುಲಿ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ಲು.
ಸಸ್ಪೆನ್ಸ್ ಎಲಿಮೆಂಟ್ಸ್ ಇದೆ, ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಕತೆ. ಈ ರೀತಿಯಾಗಿ 2 ಸಿನಿಮಾನ 1 ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ತೆರೆಗೆ ಸಿದ್ಧ ಮಾಡಿದ್ದೀವಿ. ಅಂದರೆ ಇದೇನು ಹಾತ್ರಕ್ಕಾಗಿದ್ದ ಅಡುಗೆ ಎಲ್ಲ ತುಂಬ ಇದರಿಂದ ಶ್ರಮ ನನ್ನ ಟೀಮು ಮತ್ತು ನಮ್ಮ ಏನು ಎಲ್ಲ ಆರ್ಟಿಸ್ಟ್ಗಳ ಸಪೋರ್ಟಿಂದ ಈ ಸಿನಿಮಾನ ತುಂಬ ಬೇಗ ಮುಗಿಸಿ ತೆರೆಗೆ ಸಾಧ್ಯ ಆಯಿತು. ಅಷ್ಟೇ, ಇನ್ನೇನಾದ್ರು ಕೇಳಿದ್ರೆ ಮೈಕ್ ಕೊಡಿ ಸರ್. ಪಾಲ್ಗುಣಿದ ಸರ್, ಪಾಲ್ಗುಣಿ ಬಂದು ಅದೇನು ರಿವೀಲ್ ಮಾಡಬೇಕು ಇವಾಗ ಏನು ನನಗೂ ಇದಾಗ್ತಾ ಇಲ್ಲ. ಒಂದು ಮೇ ಬಿ ಇಲ್ಲ 2017 ನಡೆದಂಥ ಘಟನೆ. ಮೊನ್ನೆ ಆ ಘಟನೆ ಒಂದು ತಿರುಳು ಅಷ್ಟೇ, ಅಲ್ಲಿರ್ತಕ್ಕ ಓವರ್ ಆಲ್ ಕತೆ ನಾನು ತಗೊಂಡಿಲ್ಲ, ಒಂದು ತಿರುಳನ್ನ ಎತ್ಕೊಂಡಿದ್ದೀನಿ. ಅದು ಒಂದು ಇನ್ಸಿಡೆಂಟ್ ತಿರುಳನ್ನ ಎತ್ಕೊಂಡು ಬೇರೆ ಕತೆ ನಾನು ಕಟ್ಟಿದ್ದೀನಿ. 1 ನಿಮಿಷ ಮಾಧ್ಯಮ ಮಿತ್ರರಲ್ಲಿ ಒಂದು ಪ್ರಾರ್ಥನೆ. ಈಗ ಕಸ್ಟಡಿ ಬಗ್ಗೆ ಮಾತ್ರ ಮಾತಾಡ್ತಿದ್ದಾರೆ, ಫಾಲ್ಗುಣಿ ಟೀಮ್ ನೆಕ್ಸ್ಟ್ ಬರಲಿದ್ದಾರೆ. ಸರ್, ನೀವು 2 ಅಲ್ಲ, ಇದು ಕಸ್ಟಡಿ ಮಾತ್ರ ಮಾತಾಡೋಣ. ಆ ನಂತರದಲ್ಲಿ ಈಗಲೇ ಮುಗಿಸ್ಬಿಡೋಣ. ಓಕೆ, ಇನ್ನ ಟೀಮ್ ನಮ್ಮ ಮೆಂಬರ್ಸ್ ಕೆಳಗಡೆ ಇದ್ದಾರೆ ಅನ್ಸುತ್ತೆ. ಪಾಲ್ಗುಣಿ ಟೀಮ್ ಇನ್ನ ಕೆಳಗಡೆ ಇದೆ. ಪಾಲ್ಗುಣಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡ್ಬಿಡಿ. ಕಸ್ಟಡಿ ಬಗ್ಗೆ ಮಾತಾಡಿ, ಪಾಲ್ಗುಣಿ ಆಮೇಲೆ ಮಾತಾಡಿ. ಹೇಳಿ ಸರ್, ಹೇಳಿದ್ದೀನಿ, ಮಾಹಿತಿ ಕೊಟ್ಟಿದ್ದೀನಿ. ಇಲ್ಲ ಸರ್, ಇಲ್ಲ ಅದನ್ನ ಅದಕ್ಕೆ ಪಾಲ್ಗುಣಿಗೆ ಮೇಡಮ್ ಒಂದು ಕ್ಯಾರೆಕ್ಟರ್ ಅಪ್ರೋಚ್ ಮಾಡಕ್ ಹೋಗಿದೆ. ಆಕ್ಚುಲಿ ಅದು ಬೇರೆ ವರ್ಷನ್ ಅನ್ಕೊಂಡಿದ್ವಿ, ಇದನ್ನ ಅಪ್ಡೇಟ್ ವರ್ಷನ್ ಮಾಡಿ 4 ಲ್ಯಾಂಗ್ವೇಜಿಗೆ ಮಾಡೋಣ ಅಂದ್ಬಿಟ್ಟು ಮೇಡಮ್ಗೆ ಅಪ್ರೋಚ್ ಮಾಡೋದಕ್ಕೆ ಹೋಗಿದ್ವಿ. ಆಕ್ಚುಲಿ ಅದನ್ನ ಆ ಪ್ರಾಜೆಕ್ಟ್ಗೆ ಏನು ಅಪ್ರೋಚ್ ಮಾಡಿ ಆಲ್ರೆಡಿ ಸಿನಿಮಾ ಫಿನಿಶ್ ಆಗಿತ್ತು. ಮೇಡಮ್ ನೋಡಿದ್ಮೇಲೆ ಇದಕ್ಕೊಂದು ಏನು ಚೇಂಜ್ ಅಪ್ ಮಾಡಬೇಕು ಅಂತ ಅನ್ನೋ ಕಾರಣಕ್ಕೆ ಹೋಗಿದ್ವಿ ಅಷ್ಟೇ. ಬಟ್ ಅದನ್ನ ನಾವು ಹಂಗೆ ಡ್ರಾಪ್ ಮಾಡಿ ಮೇಡಮ್ ಹೊಸ ಕತೆ ಮಾಡಿದೆ ಅಂತ ಹೇಳಿದ್ನಲ್ಲ, ಆ ಕತೆ ಮಾಡಿ ರೆಡಿ ಮಾಡಿದ್ವಿ. ಇಲ್ಲ ಮೇಡಮ್ ಕ್ಯಾರೆಕ್ಟರ್ ನೋಡಿದ್ಮೇಲೆ ಅವ್ರಿಗೊಂದು ಕತೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಅನಿಸ್ತು. ಕಂಟಿನ್ಯೂಷನ್ ಅಂತಲ್ಲ, ಈ ಕತೆ ಬೇರೆ, ಈ ಕತೆ ಜಾನರೇ ಬೇರೆ, ಭೀಮಾ ಕತೆನೇ ಬೇರೆ. ಡೈಲಾಗ್ ಡೆಲಿವರಿ ಕೆಲವೊಂದು ಹ್ಯಾಂಗರ್ ಇರುತ್ತೆ ಸರ್, ಯಾಕೆಂದ್ರೆ ಸೆಕೆಂಡ್ ಸಿನಿಮಾ ಆಗಿರೋದ್ರಿಂದ ಒಂದಷ್ಟು ಅದೇ ಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಡಿಯನ್ಸ್ ಅಂತ ಅನ್ಕೊಂಡು ಕೆಲವೊಂದಷ್ಟು ಮಾತ್ರ ಬಳಸ್ಕೊಂಡಿದ್ದೀನಿ. ಪೂರ್ತಿ 1-2-3 ಕಡೆ ಅಷ್ಟು ಬಳಸಿದ್ದೀನಿ ಅಷ್ಟೇ. ಸರ್, ಇದು ಮಾಸ್ ಮಹಾರಾಣಿ ಅಂತ ಟೈಟ್ಲ್ ಕೊಟ್ಟಿದ್ದೀರಾ, ನೀವೇ ಕೊಟ್ಟಿದ್ದೀರಾ? ಅಂದ್ರೆ ಸರ್, ಮಾಸ್ ಮಹಾರಾಣಿ ಅಂತ ಒಂದು ಟೈಟ್ಲ್ ಕೊಟ್ಟಿದ್ದೀರಾ, ಹೌದು, ನೀವು ಕೊಟ್ಟಿದ್ದೀರಾ ಅಂತ? ನಮ್ಮ ಟೀಮಿಂದ ಕೊಟ್ಟಿರೋದು ಸರ್. ಹೆಂಗೆ ಸರ್, ಇನ್ನೊಂದು ಸಿನಿಮಾ ರಿಲೀಸ್ ಆಗ ಜನ ಸರ್, ಲೇಡಿ ಕೊಡೋದು ಬೇಜಾರಲ್ಲ, ಕೊಡೋದಲ್ಲ, ಒಂದು ಸಿನಿಮಾ ರಿಲೀಸ್ ಆಗಬೇಕು, ಅದು ಜನ ಇಷ್ಟಪಡಬೇಕು, ಜನ ಕೊಡ್ತಾರೆ, ನೀವೇ ಕೊಡ್ಕೊಂಬಿಟ್ರೆ ಅದಕ್ಕೊಂದು ಬೆಲೆನೇ ಇಲ್ದಂಗೆ ಅಷ್ಟೇ. ಹೌದಲ್ಲ, ನೀವೇ ಯೋಚನೆ ಮಾಡಿ. ಅಲ್ಲ, ಅರ್ಥ ಆಗಿಲ್ಲ ನೀವು ಹೇಳಿದ ಹೆಂಗೆ ಅಂತ. ಈಗ ಅವ್ರು ಹೀರೋಯಿನ್ ಆಗಿ ಒಂದು ಸಿನಿಮಾ ರಿಲೀಸ್ ಆಗುತ್ತಲ್ಲ, ಹೌದು, ರಿಲೀಸ್ ಆಗಿ ಜನ ನೋಡಿ ಜನ ಇಷ್ಟಪಟ್ಟು ಕೊಡ್ತಾರೆ ಟೈಟ್ಲ್. ಹೌದು, ನಾವಿನ್ನು ರಿಲೀಸ್ ಆಗಿಲ್ಲ, ಮೊದಲೇ ನಾವು ಕೊಟ್ಕೊಂಡ್ಬಿಡೋದು, ಅದೇನು ಚೆನ್ನಾಗಿರುತ್ತೆ ಸರ್. ನನ್ನ ಸಿನಿಮಾ ಮಾಸ್ ಮಹಾರಾಣಿ ಬಗ್ಗೆ ಹೇಳಿಲ್ಲ ಸರ್. ಭೀಮಾ ಸಿನಿಮಾ ಏನಿದೆಯೋ ಅದರಲ್ಲಿ ಅಭಿಮಾನಿಗಳು ಕೊಟ್ಟಿರ್ತಕ್ಕಂಥ ಬಿರುದು, ನಾನು ಕೊಟ್ಟಿದ್ದಲ್ಲ ಅದು. ನಮ್ಮ ಟೀಮ್ ನಾವೇ ಕೊಟ್ವಿ ಅಂದ್ರಿಲ್ಲ. ಅಲ್ಲ, 1 ನಿಮಿಷ, ನಮ್ಮ ಸಿನಿಮಾದು ಅದೇ ಕ್ಯಾರೆಕ್ಟರ್ ಫಾಲೋ ಆಗುತ್ತೆ. ಮಾಸ್ ಮಹಾರಾಣಿ ಕೊಟ್ಟಿದ್ದೀರಾ ಅಂತಂದ್ರೆ ಸರ್, ಈಗ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಈಗೆಲ್ಲ ಪ್ರಶಸ್ತಿಗಳು ಒಂದಷ್ಟು ಟ್ಯಾಗ್ಲೈನ್ಗಳು ಹಾಕೊಂಡಿದ್ದಾರೆ ಸರ್ ನಟರು, ಅವ್ರಿಗೆಲ್ಲ ಯಾರು ಕೊಟ್ಟಿದ್ದಂಗಿದ್ರೆ ನಾನು ಹೇಳ್ತಾ ಇರೋದು, ಇನ್ನು ಸಿನಿಮಾ ರಿಲೀಸ್ ಆಗಿ ಜನ ಕೊಡ್ತಾರೆ, ನಮ್ಮ ಜನ ಕೊಡಿ, ಅರ್ಜೆಂಟ್ ಏನು ಅಂತ. ನನಗೆ ನಂಬಿಕೆ ಇದೆ ಸರ್, ಆ ಥರ ಇದೆ ಅಂತ ನಂಬಿಕೆ ಇದೆ. ಶ್ರೀನಿವಾಸ್ ಅವರೇ, ನಿಮ್ಮ ಕಸ್ಟಡಿ ಸಿನಿಮಾ ಸ್ವಲ್ಪ ಜೋರ ಮಾತಾಡಿ ಸರ್, ಪ್ಲೇಟ್ ಎಲ್ಲ ಬಿಟ್ಟು ಸಾಕು, ಕಿವಿ ಇದಾಗ್ಬಿಟ್ಟಿದೆ. ಯೂಶಲಿ ಈ ತರದ ಸಿನಿಮಾ ಅಂದ ತಕ್ಷಣ, ಪೊಲೀಸ್ ಸಿನಿಮಾಗಳು ಅಂದ ತಕ್ಷಣ ಅಥವಾ ಲಾಂಗು ಮಚ್ಚು ಹೊರತಾಗಿ ಬರೀ ಗನ್ ಅಂತ ಬಂದ ತಕ್ಷಣ ಒಂದೇ ಜನರ ಕಥೆಗಳು ಬರ್ತಾ ಇರ್ತವೆ. ವಿಶೇಷವಾಗಿ ಈ ತರದ ಸಿನಿಮಾಗಳಲ್ಲಿ ನಿಮ್ಮ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಯಾಕೆ ಈ ಸಿನಿಮಾ ನಿಮ್ಮ ಸಿನಿಮಾ ನೋಡಬೇಕು ಸರ್? ಇದು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ ಅನ್ಕೋತೀನಿ. ಸಿಟಿಲಲ್ಲಿ ನಡೀತಾ ಇರ್ತಕ್ಕಂಥ ಕ್ರೈಮ್ ಇಟ್ಕೊಂಡು ಒಂದು ಹೆಳೆ ಫಸ್ಟ್ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಏನು ಈಗ ಸೈಬರ್ ಕ್ರೈಮ್ ಮತ್ತು ಈ ಮೊಬೈಲ್ಗಳಿಂದ ಏನು ಅನಾಹುತಗಳಾಗ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಒಂದು ಲೈನ್ ಸ್ಟೋರಿನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ.
ಮೇಡಮ್ ಮುಖಾಂತರ ಹೇಳಿಸಿದ್ರೆ ಅದಕ್ಕೆ ಇನ್ನೊಂದು ಬೇರೆ ಥರದ್ದೇ ಒಂದು ಇದು ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಮೇಡಮ್ ಚಾಯ್ಸ್ ಪಡೆದೆ. ಜೊತೆಗೆ ಭೀಮಾಗೂ ಕಸ್ಟಡಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಭೀಮಾ ಕಂಪೇರ್ ಮಾಡ್ತಾ ಇಲ್ಲ, ನಾನು ಹೇಳಿದ್ದು ಈ ಥರ ಸಿನಿಮಾಗಳಲ್ಲಿ ಕತೆ ಎಲ್ಲ ಕತೆಗಳಲ್ಲೂ ಕೂಡ ಇದೇ ಥರದ ಜಾನರ್ ಕತೆಗಳು, ಕ್ರೈಮ್ ಸ್ಟೋರಿಗಳು ಸಾಕಷ್ಟು ಬಂದಿದೆ ಸಿನಿಮಾಗಳಲ್ಲಿ. ನಿಮ್ಮಲ್ಲಿ ಏನು ವಿಶೇಷತೆ ಇದೆ ಅಂತ ಸರ್? ವಿಶೇಷತೆ ಸಿನಿಮಾ ನೋಡಿ, ಜೊತೆಗೆ ಏನಂತ ಕತೆಗಳು ಬೇರೆ ಏನೂ ಇಲ್ಲ ಸರ್. ನನಗೆ ಗೊತ್ತಿದ್ದಂಗೆ ಒಂದು ಲವ್, ಒಂದು ಸೆಂಟಿಮೆಂಟ್, ಒಂದು ಕ್ರೈಮ್, ಥ್ರಿಲ್ಲರ್ ಈ ಥರ ಸಬ್ಜೆಕ್ಟ್ಗಳಲ್ಲೇ ನಾವೇನಾದರೂ ಹೊಸತರ ತೋರ್ಸೋದಕ್ಕೆ ಆಟ ಆಡ್ಬೇಕು ಬಿಟ್ರೆ ಕತೆ ಹೊಸದಾಗಿ ಏನು ಮಾಡ್ಬೋದು ಸರ್? ಹೊಸದಾಗಿ ಏನು ಹುಟ್ಟಲ್ಲ ಸರ್. ಆಲ್ರೆಡಿ ಎಲ್ಲ ಇರ್ತಕ್ಕಂಥದ್ದನ್ನೇ ನಾವು ಅದನ್ನ ಪಾಲಿಶ್ ಮಾಡಿ ಹೊಸ ಥರದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ಬೋದು. ಮೇಕಿಂಗ್ ಶೈಲಿ ಬದಲಾಯಿಸಿ ಬಂದ್ಬಿಟ್ರೆ ಎಲ್ಲ ಅಣ್ಣವರಿಂದ ಹಿಡಿದು ಆ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಥರದ ಜಾನರ್ ಕತೆಗಳನ್ನು ಮುಟ್ಟಿ ಆಗಿದೆ ಸರ್. ನಾವೇನೋ ಹೊಸದು ಮಾಡ್ತೀನಿ ಅಂದ್ರೆ ನಮ್ಮ ಅಹಂಕಾರ ಆಗುತ್ತೆ. ಬಟ್ ಇರೋದನ್ನೇ ಬೇರೆ ಥರದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲಿ ಯಾವ ವಿಚಾರನ ಹೇಳಕ್ ಹೊರಟಿದ್ದೀರಿ ಸರ್? ಈ ನಮ್ಮ ಮಹಾನಗರಗಳಲ್ಲಿ ಮತ್ತೆ ಹಳ್ಳಿ ಕಡೆ ನಮ್ಮ ಇದರಲ್ಲಿ ಕ್ರೈಮ್ ಅನ್ನೋದು ಎಷ್ಟೊಂದು ಕ್ರೌರ್ಯವಾಗಿರುತ್ತೆ. ಆ ಕ್ರೈಮ್ ಮಾಡೋವಂಥ ವ್ಯಕ್ತಿ ಮನಸ್ಥಿತಿಗಳೇ ಹೇಗಿರುತ್ತೆ ಅಂತ ಅಂದರೆ ಒಂದಲ್ಲೇ ಹೇಳ್ಬಿಡ್ತೀನಿ ಸರ್. ಪ್ರತಿಯೊಬ್ಬರಿಗೂ ಇದು ನನಗೆ ಗೊತ್ತಿಲ್ಲ, ಕಾಂಟ್ರವರ್ಸಿ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ. ಪ್ರತಿಯೊಂದು ಹೆಣ್ಣಿಗೂ ಅವಳು ಒಂದಲ್ಲ ಒಂದು ಘಟ್ಟದಲ್ಲಿ ಅವಳು ಶೀಲಕ್ಕೆ ಕುಂದಾಗುವಂಥ ಒಂದು ಪ್ರಸಂಗಗಳು ಉತ್ಪತ್ತಿ ಆಗ್ತವೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಕೂಡ ಕ್ರೈಮ್ ಮಾಡಬೇಕು ಅಂತ ಅನ್ನೋ ಒಂದು ಘಟನೆ, ಒಂದು ಸನ್ನಿವೇಶ ಸೃಷ್ಟಿ ಆಗೇ ಆಗುತ್ತೆ. ಆದರೆ ಎಲ್ಲರೂ ಯಾಕೆ ಕ್ರಿಮಿನಲ್ಗಳಾಗಿಲ್ಲ, ಅಥವಾ ಎಲ್ಲ ಹೆಣ್ಣುಗಳು ಯಾಕೆ ವೇಶ್ಯರಾಗಿಲ್ಲ ಅಂದರೆ ಆಯಾ ಸಂದರ್ಭದಲ್ಲಿ ಯಾಕೆ ಆ ವ್ಯಕ್ತಿ ಪ್ರಭಾಕ ಆಗ್ತಾನೆ, ಯಾವ ರೀತಿ ಅವನು ತನ್ನನ್ನು ತಾನು ಕಂಟ್ರೋಲ್ ಇಟ್ಕೋಬೋದಾಗಿತ್ತು, ಕಂಟ್ರೋಲ್ ತಪ್ಪಿದ್ರೆ ಏನಾಗುತ್ತೆ ಅನ್ನೋದನ್ನ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸರ್. ಇದರಲ್ಲಿ ಸ್ವಲ್ಪ ಜೋರಾಗಿ ಸರ್. ಹಾ, ಯಾವ್ದ್ರಲ್ಲಿ ಇದ್ರಲ್ಲ ಡಬ್ಬಿ ಇದು ಡೈಲಾಗ್ ಹೇಳಿದ್ದಕ್ಕ. ಹಾ ಹ್ಞೂ ಸರ್, ನಾನು ಹಿಂದೆ 4 ಸಿನಿಮಾ ಮಾಡಿದ್ದೀನಿ. 3 ಸಿನಿಮಾ, ಇದು 4ನೇ ಸಿನಿಮಾ. ಅಲ್ಲ, ಒಂದೇ ನಿಮಿಷ ನಿಮ್ಮ ಕ್ವಶನ್ಗೆ ನಾನು ಆನ್ಸರ್ ಮಾಡ್ಬಿಡ್ತೀನಿ. ತುಂಬ ಅಚ್ಚುಕಟ್ಟಾಗಿ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವಂಥ ಸಿನಿಮಾ, ಆ ಥರದ್ದು ಸಿನಿಮಾಗಳು ಮಾಡ್ತೀನಿ, ನಾನು ಮಾಡಕ್ಕೆ ಬರುತ್ತೆ. ಅದೇ ನೀವು ಪಾಲ್ಗೊಳ್ಳಿ ನೋಡ್ಬೋದು ನೀವು ಅದರಲ್ಲಿ. ಆದರೆ ಕೆಲವು ವಿಚಾರಗಳನ್ನು ನಾವು ಮನೆಯಲ್ಲಿ ಬಳಸ್ತೀವಿ, ಎಲ್ಲ ಕಡೆನೂ ಬಳಸ್ತೀವಿ. ಆಮೇಲೆ ಯಾವುದು ಆ ಡೈಲಾಗ್ ಪರ್ಟಿಕ್ಯುಲರ್ ಡೈಲಾಗ್ಗಳಿತ್ತು, ಯಾವುದೇ ಹೀರೋಗಳು ತಗೊಳ್ಳಿ ಸರ್, ನೀವು ಅದನ್ನು ಮಾತ್ರ ಜನ ಎಂಜಾಯ್ ಮಾಡ್ತಾರೆ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಯೂಸ್ ಮಾಡ್ತಿರ್ತಾರೆ. ನಾನದು ಸರಿ ಅಂತ ಸಮರ್ಥಿಸ್ಕೊಳ್ತಾ ಇಲ್ಲ, ನಾನದು ಸರಿ ಅಂತ ಏನು ಸಮರ್ಥಿಸ್ಕೊತಿಲ್ಲ. ಬಟ್ ಆ ಸನ್ನಿವೇಶಕ್ಕೆ ಇವತ್ತಿನ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನೀವು ನೋಡಿರ್ತೀರ, ನಾವು ಹೋದ್ರೆ ನೀವು ಹೋದ್ರೆ ಎಲ್ಲರೂ ನೋಡಿರ್ತೀವಿ ಯಾವ ರೀತಿ ಪದ ಬಳಕೆ ಇದೆ ಅಂತ. ಆ ಹ್ಯಾಂಗ್ ಓವರ್ನಲ್ಲಿ ಆ ಡೈಲಾಗ್ಗೋಸ್ಕರ ಬರದೆ ಬೇರೆ ಬರಿಬೋದಿತ್ತು ಸರ್, ಬಟ್ ನನಗೆ ಅದು ಸೂಕ್ತ ಅನ್ನಿಸ್ತು, ಅದಕ್ಕೋಸ್ಕರ ಬರ್ದಿದೆ ಸರ್. ಚೂರು ಜೋರಾಗಿ MLA ಅವ್ರಿಗೆ ಹೇಳೋವಂಥ ಡೈಲಾಗು ಪದ ಬಳಕೆ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಆ ರೀತಿ ನಿಜ ಜೀವನದಲ್ಲಿ ಯಾರು ಹೇಳೋ ಹಾಗಿಲ್ಲ. ಒಬ್ರು ಆರಕ್ಷಕ ಇಲಾಖೆಯಲ್ಲಿ ಇರುವಂತವ್ರು ಒಬ್ಬ MLAಗೆ ಅನ್ನೋದು ಅವರ ಪ್ರಶ್ನೆ. ಸರಿ, ಕರೆಕ್ಟ್ ಸರ್. ಹೇಳ್ತಿಲ್ವಾ ಸರ್? ಬಳಸ್ತಿಲ್ವಾ? ಸರ್, ಪೊಲೀಸರು ಯಾರು ಹಾಗೆ ಬಳಸಲ್ಲ. ಒಂದು ಪೊಲೀಸರು ಯಾವತ್ತು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅದು ನಿಮ್ಗೆ ಗೊತ್ತಿರಲಿ, ಅವ್ರು ಸರ್ಕಾರದ ವಿರುದ್ಧವಾಗಿ ಮಾತಾಡಲ್ಲ, ಅದು ಅಷ್ಟೇ, ಇನ್ನೇನಿಲ್ಲ. ಆಯ್ತು, ಆಫ್ ದಿ ರೆಕಾರ್ಡ್ ಮಾತಾಡ್ಬೋದು, ಆನ್ ರೆಕಾರ್ಡ್ ನಡೀತಾ ಇದೆ ಸರ್. ಮತ್ತೆ ನೀವು ತೋರಿಸ್ಬಿಟ್ಟಿದ್ದೀರಾ ಮುಂಚೆನೇ ಸೆನ್ಸರ್ ಆಗದೆ ತೋರಿಸ್ಬಿಟ್ರೆ? ತೋರಿಸಿದೀವಿ ಸರ್. ಕಟ್ ಮಾಡ್ತೀವಿ ಸರ್. ಕಟ್ ಮಾಡಿದ್ರೆ ಅವರು ಕಟ್ ಮಾಡ್ತೀವಿ. ಟ್ರೈಲರ್ಗೆ ಸರ್. ಸರ್ ಒಂದು ನಿಮಿಷ, ನನ್ನ ಮಾಹಿತಿ ಅಣ್ಣ, ಒಂದು ನಿಮಿಷ, ನನ್ನ ಮಾಹಿತಿ. ಟ್ರೈಲರ್ಲಿ ಎಂತೆಂಥ ಕಂಟೆಂಟ್ ಬಿಟ್ಟಿದ್ದಾರೆ ಗೊತ್ತಿರೋದು, ಇದು ಸಾರಿ ಯೂಟ್ಯೂಬಲ್ಲಿ ಬಿಟ್ಟಿದ್ದಾರೆ ಸರ್. ಸೆನ್ಸಾರ್ ಅದನ್ನ ಕಟ್ ಮಾಡಿದ್ರೆ ಖಂಡಿತ ಕಟ್ ಮಾಡ್ತೀನಿ ಸರ್. ಓಕೆ, ನಿಮ್ಮ ಪ್ರಕಾರ ಅದಕ್ಕೆ ಜನ ಯೂಟ್ಯೂಬ್ ಮಾಡೋದು ಕೂತ್ಕೊಂಡು ಮಾಡ್ತಾರೆ, ಸಿನಿಮಾ ಬರ್ತಿಲ್ಲ ಹಂಗೆ ಹೇಳ್ಬೇಡಿ. ಯೂಟ್ಯೂಬ್ ಬೇರೆ, ಸಿನಿಮಾ ಬೇರೆ. ಸರಿನಾ? ಇರ್ಲಿ, ನಮ್ಮವರು ನಮ್ಮ ಸಿನಿಮಾ ಗೆಲ್ಬೇಕು, ಒಳ್ಳೇದಾಗ್ಬೇಕು, ಆ ಕಳಕಳಿಯಿಂದಲೇ ಅವರೆಲ್ಲ ನಿಮಗೆ ಪ್ರಶ್ನೆ ಕೇಳಿರುವಂತದ್ದಷ್ಟೇ. ಮಾಧ್ಯಮ ಮಿತ್ರರು ಅದಕ್ಕೆ ಹೇಳುವಂತದ್ದು. ಅನಿತಾ, ನಾನು ಅದನ್ನ ವಿರೋಧ ಮಾಡ್ತಾ ಇಲ್ಲ, ತಗೊಳ್ತಾ ಇದ್ದೀನಿ, ಕೇಳಿದಕ್ಕೆ ಆನ್ಸರ್ ಮಾಡ್ಬೇಕಲ್ವಾ? ನಾವು ಯಾಕೆ ಹೇಳ್ತೀವಿ ನೋಡಿ, ರಾಜ್ಕುಮಾರ್ ಅಷ್ಟು ದೊಡ್ಡ ಲೆಜೆಂಡ್ರಿ ಈ ಇಂಡಸ್ಟ್ರಿ ಇದೆ ಅಂದ್ರೆ ಅವ್ರದ್ದು ದೊಡ್ಡ ಪಾತ್ರ ಇದೆ, ಅವ್ರ ಫೋಟೋ ಇಲ್ಲ ಅಂತ ಕೇಳಿದ್ವಿ, ತಪ್ಪಲ್ಲ ಅದು.
ಸರ್ ತಪ್ಪು ಅಂತ ನಾನು ಹೇಳಲೇ ಇಲ್ಲ ಸರ್, ಕ್ಷಮೆ ಕೇಳಿ ಸರ್. ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ಖುಷಿಯಾಗಿದ್ದು ಏನಂದರೆ, ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದು ಇಲ್ಲಿ ಇಷ್ಟು ಜನನ ಒಂದು ಫೋನ್ ಕಾಲಲ್ಲಿ ಕೆಲವರನ್ನು ಕರೆದಾಗ ಇಷ್ಟೊಂದು ಜನ ಬಂದಿರೋದು ನೋಡಿ ಮೊದಲನೇದಾಗಿ ಖುಷಿಯಾಯಿತು. ನಾವು ಫಿಲಮ್ ಇಂಡಸ್ಟ್ರಿನಲ್ಲಿ ಇದೊಂದನ್ನು ಈ ಒಂದು ಪ್ರೀತಿನ ಗಳಿಸಿದ್ದೀವಿ ಅನ್ನೋದು. ಸೊ ಹಾಗೆ ಇವಾಗ ಸಿನಿಮಾ ಅಂತ ಬಂದಾಗ ಪಾಲ್ಗುಣಿ ಮತ್ತು ಕಸ್ಟಡಿ. ಪಾಲ್ಗುಣಿ ಒಂದು ಏನು ಆಲ್ರೆಡಿ ಡೈರೆಕ್ಟರ್ ಏನು ಹೇಳಿದ್ರು ಅದೇ ಒಂದು ಜಾನರ್ನ ಒಂದು ಕತೆ. ಅದು ಏನು ಅದು ಕತೆ ಏನು ಕೇಳಿದೆಯೋ ಅಷ್ಟೇ ನೀಟಾಗಿ ಸಿಂಪಲ್ ಆಗಿರ್ತಕ್ಕಂಥದ್ದು. ಸೊ ಡೈರೆಕ್ಟ್ರು ಒಂದು ವಿಚಾರನ ಹೇಳೋದನ್ನು ಸ್ವಲ್ಪ ಕಟ್ ಮಾಡಿದ್ರು, ಅದನ್ನು ನಾನು ಕ್ಲಾರಿಟಿ ಕೊಟ್ಟು ಹೇಳ್ತಾ ಇದ್ದೀನಿ. ಪಾಲ್ಗುಣಿ ಸಿನಿಮಾಗೆ ಒಂದು ಬಜೆಟ್ ಕೊಟ್ಟಿದ್ರು ನನಗೆ. ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಭಾಷೆನಲ್ಲಿ 1 ರೂಪಾಯಿನಲ್ಲಿ ಮುಗಿಸ್ತೀವಿ, 2 ರೂಪಾಯಿನಲ್ಲಿ ಮುಗಿಸ್ತೀವಿ ಅಂದಾಗೆ 1 ರೂಪಾಯಿನಲ್ಲಿ ಮುಗಿಸ್ತೀನಿ ಅಂತ ಹೇಳಿದರು. ಹಾಗೆ ಬೇಕಾದಾಗ ನನ್ನ ಕಡೆಯಿಂದ ಏನು ಬೇಕೋ ಅವೆಲ್ಲ ಆಗ್ತಾಯಿತ್ತು. ಫೈನಲ್ ಟು ಫೈನಲ್ ನೋಡ್ತು ಅಂದರೆ ಅದು ಒಂದು 1 ರೂಪಾಯಿ ಇಲ್ಲ 60 ಪೈಸದಲ್ಲೇ ಮುಗಿಸ್ಬಿಟ್ಟಿದ್ರು. ಸೊ ಇಲ್ಲಿ ಒಂದು 40 ಪೈಸಾ ಮಿಕ್ಕಿತ್ತಲ್ಲ ನಮ್ಮ ಹತ್ರ. ಆವಾಗ ಅವರಿಗೆ ಇನ್ನೊಂದು ಆಸೆ ಬಂತು, ಜೊತೆಯಲ್ಲಿ ಒಂದಿಷ್ಟು ಬೇರೆ ಬೇರೆ ಪ್ರಯೋಗಗಳಿಗೂ ನಾವು ಹೋಗಬೇಕು ಅಂತ ಇದ್ವಿ. ಸೊ ಆ ಒಂದು ಕ್ಷಣದಲ್ಲಿ ಮತ್ತೆ ನಮ್ಮ ಪ್ರಿಯ ಹತ್ರ ಡಿಸ್ಕಷನ್ ಮಾಡಿದಾಗ, ಸೊ ಅದು ಬೈ ಲ್ಯಾಂಗ್ವೇಜ್ ಅವ್ರು ಏನು ಹೇಳಿದರು ಹಾಗೆ ಹೋಗೋಣ ಅಂತಿದ್ವಿ. ಕೊನೆಯಲ್ಲಿ ಕಸ್ಟಡಿ ಅಂತ ಅದನ್ನೇ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿ ಹೊಸದಾಗಿ ಇನ್ನೊಂದು ಸಿನಿಮಾನೇ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗೆ ಶುರುವಾಗಿದ್ದು ಕಸ್ಟಡಿ. ನಾನು ಎರಡರದ್ದು ಒಟ್ಟಿಗೆ ಹೇಳ್ಬಿಡ್ತೀನಿ. ಈಗ ಇಲ್ಲ 40ಕ್ಕೆ 40 ಆಯಿತು ಸರ್, 80ಕ್ಕೆ ಬಂತು. 40ರಲ್ಲಿ ಮುಗಿಯಲಿಲ್ಲ, ಅದು ಡಬಲ್ ಆಯಿತು. ಅಂದರೆ ಏನು 40 ಪೈಸಾ ಇಲ್ಲಿ ಉಳಿಸಿದ್ವಿ, ಅದಕ್ಕಿನ್ನೂ 40 ಪೈಸಾ ಹಾಕ್ಬಿಟ್ಟು 80 ಪೈಸದಲ್ಲಿ ಆಗಿರೋದು ಸರ್. ಓಕೆ, ಸೊ ದಟ್ ಅದರ ಕತೆ ವೆರಿ ಫ್ರ್ಯಾಂಕಾಗಿ ನೀವು ಅನೇಕ ಪ್ರಶ್ನೆಗಳನ್ನು ಡೈರೆಕ್ಟ್ರಿಗೆ ಕೇಳಿದ್ದೀರಾ, ಅವರಿಗೆ ಚೆನ್ನಾಗಿ ಗೊತ್ತಿದೆ ಅದು. ಓಕೆ, ಸೊ ಹಾಗೇನೆ ಹೇಳಬೇಕು ಅಂದರೆ ಅದು ಸಹ ಒಂದು 25 ಡೇಸ್ ಶೂಟಿಂಗ್ ಮಾಡ್ತು. ಮೇ ಬಿ ಎಲ್ಲ ಪ್ರಿಯಾಯಿಂದ ಹಿಡಿದು ನಮ್ಮ ಮಾದೇವಣ್ಣನಿಂದ ಹಿಡಿದು ಅರಸ್ ಅವರು, ನಮ್ಮ ವಿಕ್ಟ್ರಿ ವಾಸ್ ಅವರು, MK ಮಠ ಆರಾಧ್ಯ ಸಾರು, ಇನ್ನೂ ತುಂಬ ಜನ ಎಲ್ಲರೂ ಸಹ ಇದರಲ್ಲಿ ನಡೆಸಿದ್ದಾರೆ. ಈಗ 8ನೇ ತಾರೀಕು ಬಿಡುಗಡೆ ಅಂತ ವರಮಹಾಲಕ್ಷ್ಮಿ ಹಬ್ಬದ ದಿನ ಎರಡನ್ನೂ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಒಂದು ಆಲ್ರೆಡಿ ಹೇಳಿದ್ನಲ್ಲ, ಪಾಲ್ಗುಣಿ ಜಾನರ್ ಬೇರೆ, ಸೊ ಕಸ್ಟಡಿದ ಜಾನರ್ ಬೇರೆ ಇರೋದ್ರಿಂದ ಒಂದು ರಿಸ್ಕ್ ತೊಗೊಳ್ಳೋಣ ಅಂತ ಅದನ್ನು ಬಂದಿದ್ದೀವಿ, ಅದನ್ನು ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಸಂಸ್ಥೆ ಕಡೆಯಿಂದನೇ ಆಗಸ್ಟ್ 1ಕ್ಕೆ ಒಂದು ಫಿಲಮನ್ನು ಸಹ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀವಿ, ನಮೋ ವೆಂಕಟೇಶ ಅಂತ. ಸೊ ಇವಾಗ ಡಿಸ್ಟ್ರಿಬ್ಯೂಷನ್ನು ಸಹ ಇದು ಕಸ್ಟಡಿ ಮತ್ತು ಪಾಲ್ಗುಣಿ ನಮ್ಮ ಸಂಸ್ಥೆ ಕಡೆಯಿಂದನೇ ಆಗುತ್ತೆ, ಅದನ್ನು ಮಾಡ್ತಾಯಿದ್ದೀವಿ. ಸೊ ಇಷ್ಟು ವಿಚಾರ. ನಮಸ್ಕಾರ ಎಲ್ಲರಿಗೂ. ಒಳ್ಳೆಯದಾಗಲಿ ಸರ್. ಎಸ್ ಸರ್, ACP ಪಾತ್ರಧಾರಿಯಾಗಿ ಕಾಣಿಸ್ಕೊಳ್ತಿದ್ದಾರೆ. ಯಾಕೆ ಎಲ್ಲರೂ ಮೈಕನ್ನ ಫುಲ್ ಮುಂದೆ ರಮೇಶ್ ನಮಸ್ಕಾರ ಸ್ನೇಹಿತರೆ. ಸರ್ ಫ್ರೇಮ್ ಪ್ರಾಬ್ಲಮ್ ಆಗತ್ತೆ, ಕೂತ್ಕೊಳ್ಳಿ ಸರ್. ಇಲ್ಲ, ನಮಸ್ಕಾರ ಅನ್ನಕ್ಕೆ ಮಾತ್ರ ಇದ್ದಿಲ್ಲ ಸರ್, ಯಾಕೆ ಟೆನ್ಷನ್ ಅಷ್ಟೇ. ನಮಸ್ಕಾರ, ನನ್ನ ಹೆಸರು KS ರಮೇಶ್, ಮ್ಯಾಜಿಕ್ ರಮೇಶ್. ನಾನು ಅಫ್ಕೋರ್ಸ್ ಸಿನಿಮಾ ಬಗ್ಗೆ ಬಹಳಷ್ಟು ಆಲ್ಮೋಸ್ಟ್ ಒಂದು 44 ದಶಕಗಳಿಂದ ಬೇರೆ ಬೇರೆ ಭಾಷೆಗಳಲ್ಲಿ ತೆರೆ ಮೇಲೆ TV ಮೇಲೆ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದೀನಿ. ಆ್ಯಂಡ್ ಸರ್ ಗುರ್ತಿಡ್ದಂಗೆ ಮ್ಯಾಜಿಕ್ ರಮೇಶ್ TVಲಿ ಬಂದಿದ್ದು ಒಂದು 20 ವರ್ಷ ಆಯಿತು. ಫಿಲಮಲ್ಲಿ ಆ್ಯಕ್ಟ್ ಮಾಡಿದೆ ಎಷ್ಟು ವರ್ಷ ಆಗಿತ್ತು ಸರ್? ಫಿಲ್ಮಲ್ಲಿ
ಮಾಡಿದೆ ಲಾಸ್ಟ್ ಯಾವುದೋ ಒಂದು ಹಿಂದಿ ಫಿಲ್ಮ್ ಫಿರ್ ಭಿ ಅಂತ. ಕನ್ನಡದಲ್ಲಿ ನಂದೇ ಒಂದು ಸಿನಿಮಾ 3 ವರ್ಷದಿಂದ ನಾನೇ ಒಂದು ಪ್ರೊಡ್ಯೂಸರ್ ಡೈರೆಕ್ಟ್ ಮಾಡಿದೆ, ಕಿಡಿಗಳು ಅಂತ, ಮಕ್ಕಳಿಗೋಸ್ಕರ. ಆಮೇಲೆ ಇನ್ನೂ ಆ ಕೋವಿಡ್ ಕರೋನಾ ಎಲ್ಲ ರಿಪೇರಿ ಮಾಡ್ತಾ ಕೂತಿದ್ದೆ ಸಿನಿಮಾ ಮಾಡಿ. ಆ್ಯಂಡ್ ಎನಿವೆ ಈ ಸಿನಿಮಾಗೆ ನನಗೆ ಶ್ರೀನಿವಾಸ್ ಅವರು, ನಾಗೇಶ್ ಅವರು ಇತ್ತೀಚೆಗೆ ಒಂದು 4-5 ವರ್ಷದಿಂದ ಬಹಳ ಕ್ಲೋಸ್ ಆಗಿ ಪರಿಚಯ. ನೀವು ಒಂದು ರೋಲ್ ಮಾಡಿ ಅಂದರು. ಹೀಗೆ ಕೇಳ್ತಾರೆ, ನನ್ನ ಜೊತೆ ಯಾರು ಇರ್ತಾರೆ, ಯಾರು ಕಾಂಬಿನೇಷನ್ನು ಅಂದರು. ಇಲ್ಲ, ಭಾಳಷ್ಟು ನಿಮ್ಮ ಎಲ್ಲ ಸೀನ್ಗಳು ಪ್ರಿಯಾ ಅವ್ರ ಜೊತೆ. ನಾನು ಕೇಳಿದೆ, ಯಾರ ಭೀಮಾ ಪ್ರಿಯಾನ? ಅರೇ ಸ್ವಾಮಿಗೆ, ಒಳ್ಳೊಳ್ಳೆ ರೋಲ್ ಪಾತ್ರಗಳು ಮಾಡಿದ್ದೀನಿ, ನನಗೆ ಈ ಕೆರಿಯರಲ್ಲಿ ಈ ಟೈಮಲ್ಲಿ ಅವ್ರ ಹತ್ರ ಹೊಡೆಸ್ಕೊಳ್ಳೋದು ಮಾಡೋದು ಬೇಡ ಅಂತ. ಇಲ್ಲ, ಇಟ್ ವಾಸ್ ಅ ವೆರಿ ಗುಡ್ ರೋಲ್. ಬಟ್ ಸರ್, ನೀವು ಮ್ಯಾಜಿಕ್ ರಮೇಶ್ ಅಂದ್ರಲ್ಲ, ನಾನಿರುವಾಗ ಯಾವ ಆಡಿಟೋರಿಯಮಲ್ಲೂ ಯಾರು ತುಂಬ ಸೀರಿಯಸ್ ಆಗಿ ಇರೋಂಗೇ ಇಲ್ಲ. ಅದು ಇಟ್ಸ್ ಪಾರ್ಟ್ ಆಫ್ ಮೈ ರೂಲ್. ಯಾಕಂದರೆ ಬೇಸಿಕ್ಲಿ ನಾವಿಲ್ಲಿ ವೇದಿಕೆ ಮೇಲೆ ಕೂತಿರೋರೆಲ್ಲ ಎಂಟರ್ಟೈನರ್ಸ್. ವಿ ಆರ್ ನಾಟ್ ಇಂಟು ಎನಿಥಿಂಗ್ ಎಲ್ಸ್. ನಾವು ಹುಟ್ಟಿರೋದೇ ಜಸ್ಟ್ ಟು ಎಂಟರ್ಟೈನ್ ಪೀಪಲ್. ನಾವು ಎಲ್ಲೆಲ್ಲಿಂದಾನೋ ಬಂದ್ವಿ, ಏನೇನೋ ಹೆಸರು ಮಾಡಿದ್ವಿ. ಬಟ್ ಆದರೆ ಈ ನಾಗೇಶ್ ಆ್ಯಂಡ್ ಶ್ರೀನಿವಾಸ್ ಇದ್ದಾರಲ್ಲ, ಒಂದು ಐ ವುಡ್ ಲೈಕ್ ಟು ಶೇರ್. ಈಗ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ನೀವು ಮೊದಲಿಂದ ನೋಡಿ, ಹಿಸ್ಟ್ರಿಲಿ ವಾಲ್ಟ್ ಡಿಸ್ನಿ ಆಗಿರ್ಬೋದು, ನಮ್ಮ ಶಂಕರ್ ನಾಗರವರಾಗಿರ್ಬೋದು, ದಾರಿಲಿ ರಾಜ್ ಕಪೂರ್ ಆಗಿರ್ಬೋದು, ಪ್ರಕಾಶ್ ಮೆಹ್ರಾ, ಮನಮೋಹನ್ ದೇಸಾಯಿ, ಈ ಕಡೆ ಕಮಲ್ ಹಾಸನ್, ನಮ್ಮ ಉಪೇಂದ್ರರವರು, ಯಾರು ದೇರ್ ಆಲ್ ಇವರಿಬ್ಬರು ಥರ ನಿಮ್ಮ ಏನೋ ಒಂದು ಮಾಡೋದು ಇದೆ. ನಿಂತ್ಕೊಳ್ಳಿ. ನಾಗೇಶ್ ಒಬ್ಬ ಕಥೆಗಾರ, ಕಥೆ ಇರುತ್ತೆ, ಕಥೆ ಹೇಳಬೇಕು ಅಂದರೆ ಅವನು 3 ಜನನ ಸೇರಿಸಿ ಒಂದು ಟೀ ಅಂಗಡಿಲೂ ಕಥೆ ಹೇಳ್ಬೋದು. ಅಥವಾ ಇಲ್ಲ ಇನ್ನೂ ಜಾಸ್ತಿ ಜನಕ್ಕೆ ಹೇಳ್ತೀನಿ ಅಂದರೆ ಈ ಥರ ಒಂದು 50 ಜನದ ಒಂದು ಸಭಾಂಗಣದಲ್ಲೂ ಕಥೆ ಹೇಳ್ಬೋದು. ಇಲ್ಲ, ನಾ ಇನ್ನೂ ಜಾಸ್ತಿ ಜನಕ್ಕೆ ಕಥೆ ಹೇಳ್ತೀನಿ ಅಂದಾಗ ಒಂದು ಮದುವೆ ಚಿತ್ರನೇ ಮಾಡಿ ಮೈಕ್ ತೊಗೊಂಡು ನಿನ್ನ ಕಥೆ ಹೇಳಯ್ಯ. ಆದರೆ ಅದರ ನೆಕ್ಸ್ಟ್ ಕೋಟ್ಯಾಂತರ ಜನಕ್ಕೆ ಕಥೆ ಹೇಳ್ತೀನಿ ಅಂದಾಗ ಯು ನೀಡ್ ಗಟ್ಸ್. ಅದಕ್ಕೆ ದುಡ್ಡು ಬೇಕು, ಅದಕ್ಕೆ ಸಿನಿಮಾನೇ ಮಾಡಬೇಕು. ಒಂದ್ಸತಿ ಸಿನಿಮಾ ಕೈ ಹಾಕಿದ್ರೆ ಆ 40 ಪೈಸಾ 80 ಪೈಸಾ ಇದೆಲ್ಲ ಬರುತ್ತೆ. ಬಟ್ ಅದರಲ್ಲಿ ಲೈಕ್ ಬೋತ್ ಆಫ್ ದೆಮ್, ನಾನು ಮೀಟ್ ಮಾಡಿದ್ದೀನಿ ಇವ್ರನ್ನ. ಇಬ್ಬರು ಬೆಳಗ್ಗೆಯಿಂದ ಮಲಗೋ ತನಕ ಈ ಹರಿಯೋದೇ ಬರೀ ಸಿನಿಮಾ. ಸೊ ಈ ಥರ ಮ್ಯಾವ್ರಿಕ್ಸ್ ಇದ್ದರೆ ಮಾತ್ರ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ನಡೆಯೋದು. ಮ್ಯಾವ್ರಿಕ್ ಅಂದರೆ ಸ್ವಲ್ಪ ಒಂದು ಟಚ್ ಆಫ್ ಹುಚ್ಚಿರಬೇಕು ಆ ಕ್ರಿಯೇಟ್ ಮಾಡೋಕ್ಕೆ. ಸೊ ದಿಸ್ ಆರ್ ಆಲ್ ಕ್ರಿಯೇಟರ್ಸ್. ಬೋತ್ ದಮ್ ಗಿವ್ ದಮ್ ವೆರಿ ಬಿಗ್ ಹ್ಯಾಂಡ್. ಆ್ಯಂಡ್ ಮಾಧ್ಯಮದ ಸ್ನೇಹಿತರು ಇರೋದ್ರಿಂದ ಒಂದು ಮ್ಯಾಜಿಕ್ ಮಾಡಲ್ಲ. ಇಲ್ಲಿ ಎಲ್ಲೋ ಪತ್ರಿಕಾಗೋಷ್ಠಿ ಅಂದರೆ ಒಂದು ನ್ಯೂಸ್ ಪೇಪರ್ ಇಲ್ಲೇ ತರಿಸಿದ್ದೆ ನಾನು. ಬಹುಶಃ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಹಿಸ್ಟ್ರಿಲೇ ಫಸ್ಟ್ ಟೈಮ್ ಇರಬೇಕು ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ನ್ಯೂಸ್ ಪೇಪರ್ ಜೊತೆ ಏನಾದ್ರು ಮಾಡಿರೋರು. ರೈಟ್ ಸರ್? ಒಂದು 4-5-6 ವರ್ಷದಿಂದ ನಾವೆಲ್ಲ ಮಾತಾಡ್ತಿರ್ತೀವಿ, ಎಸ್ಪೆಷಲಿ ಸಿನಿಮಾ ಬಗ್ಗೆ. ಏನು ನೋಡೋಕೆ ಹೋದ್ರೂ ಬರೀ ಡಿಪ್ರೆಸ್ಸಿಂಗೇ ಬರ್ತಾಯಿತ್ತು. ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಅವ್ರು ಡಿಸ್ಕಸ್ ಮಾಡಿದಾಗ ಹಿಂಗಾಯ್ತು. ಸೊ ನಾನೇನು ಮಾಡ್ತಾಯಿದ್ದೆ, ಆ ನ್ಯೂಸ್ ಪೇಪರ್ ಓದ್ತಾನೇ ಇರಲಿ. ಆ ಥರ ಸುದ್ದಿಗಳೇ ಬೇಡ, ಯಾವತ್ತೋ ಒಂದು ದಿವಸ ಬರುತ್ತ್ರಿ, ಒಳ್ಳೆ ಟೈಮ್ ಬರುತ್ತೆ ಅಂತ ನಾನು ಹೇಳ್ತಾನೆ. ಬರೀ ಪತ್ರಿಕೆ ಓದೋದು, ಹಿಂಗಾಯ್ತು ಹಂಗಾಯ್ತು, ಆಗೋಳು ಇವನ್ ದುಡ್ಡು ಕಳ್ಕೊಂಡ, ಜನ ಬರಲಿಲ್ಲ, ಅದು ಬರಲಿಲ್ಲ. ಅದಕ್ಕೆ ನಾನು ಪೇಪರೇ ಓದ್ತಿದ್ದೆ. ನೋಡಿ ಎಷ್ಟು ಜನ ನಾನು ಸಸ್ಪೆನ್ಸಲ್ಲಿ ಇಟ್ಟಿದ್ದೀನಿ. ಅದೇ ಎಂಟರ್ಟೈನರ್. ಬಟ್ ಯಾರು ನಾನು ಎಷ್ಟು ತುಂಡು ಮಾಡಿದೆ ಅಂತ ಎಣಿಸಿದ್ರ? ಯಾರೂ ಎಣಿಸಿಲ್ಲ.
ಎಷ್ಟು ಪೀಸ್ ಆಗಿದೆ ಅಂತ. ಸರ್ ತಾವು ಎಣಿಸಿದ್ರ? ಇಲ್ಲ, ಯಾರು ಎಣಿಸಿಲ್ಲ. ಎನಿವೆ ನಿಮ್ಮಿಬ್ಬರಿಗೆ ನಾನು ಅದೇ ವಿಶ್ ಮಾಡೋದು, ಎಲ್ಲ ಪತ್ರಿಕೆಯಲ್ಲೂ ನಾಳೆಯಿಂದ ಬರೀ ಇದು ಮಾತ್ರ ಬರಲಿ ಅಂತ. ವಾವ್, ಲವ್ಲಿ. ಇದೊಂದು ಇಂಡೈರೆಕ್ಟ್ ಆಗಿ ಒಂದು ಹಿಂಟ್ ಕೊಟ್ಟೆ. ಸೊ ನಾಳೆಯಿಂದ ನಾನು ಪೇಪರ್ ಹರಿಯಲ್ಲ, ಇದರ ಕಸ್ಟಡಿ ಅಂತ ಪಾಲ್ಗೊಳ್ಳಿ ಅಂತ. ಥ್ಯಾಂಕ್ ಯು ಸರ್. ಇನ್ನೂ ಸೂಪರ್ ಅಂದ್ರೆ ಇಂಗ್ಲಿಷ್ ಪೇಪರ್ ಅಲ್ಲಿ ಕನ್ನಡದ ದೊಡ್ಡ ದೊಡ್ಡ ಅಕ್ಷರಗಳು ಕಂಡು ಬಹಳ ಖುಷಿ ಅನ್ನಿಸ್ತು. ಬಹುಶಃ ರಮೇಶ್ ಸರ್ ನೋಡಿದಾಗ ನಮ್ ಚೇತನ್ ಅವ್ರು ನನ್ಗೆ ಹೇಳಿದ್ದು, ಪುಷ್ಪಕ ವಿಮಾನ ಸಿನಿಮಾ ಯಾರು ತಾನೇ ಮರೀಲಿಕ್ಕೆ ಸಾಧ್ಯ, ಅದರಲ್ಲಿ ಅಮಲ ತಂದೆಯ ಪಾತ್ರ ನಿಭಾಯಿಸಿದ್ದು ಸರ್ ಅವರು. ಒಂದು ಹ್ಯೂಜ್ ರಾಡ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದರಲ್ಲೂ ಮೆಜಿಷಿಯನ್ ಆಗಿ ಕಾಣಿಸ್ಕೊಂಡಿರುವಂತದ್ದು. ಥ್ಯಾಂಕ್ ಯು. ಅದೇ ಎನರ್ಜಿನಲ್ಲಿದ್ದಾರೆ. ನಾನೊಂದು ಒಳ್ಳೆ ಅದ್ಭುತ ಪಾತ್ರ ಮಾಡಿದ್ದೀನಿ ಈ ಸಿನಿಮಾದಲ್ಲಿ, ಕಸ್ಟಡಿ ಮೂವಿಯಲ್ಲಿ. ಈ ಮೂಲಕ ನಾನು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಜೆ ಶ್ರೀನಿವಾಸ್ ಸರ್ ಆ್ಯಂಡ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಸರ, ಇಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು. ನನ್ನ ಹೆಸರು ವಿನ್ಯಾ ಶೆಟ್ಟಿ. ಕಸ್ಟಡಿ ಅನ್ನೋ ಚಿತ್ರದಲ್ಲಿ ನಾನೊಂದು ಮುಖ್ಯವಾದ ಪಾತ್ರವನ್ನು ಮಾಡಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಈ ಆಪರ್ಚುನಿಟಿ ಕೊಟ್ಟಿರುವಂಥ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೆಲ್ಲರಿಗೂ ಗೊತ್ತಿರುವಂಗೆ ವರಮಹಾಲಕ್ಷ್ಮಿ ಹಬ್ಬದ ಹೊತ್ತು ಈ ಹಬ್ಬ ನಮ್ಮ ಪಿಕ್ಚರ್ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ ನಮಗೆ ಆಶೀರ್ವದಿಸಿ. ಥ್ಯಾಂಕ್ ಯು. ಥ್ಯಾಂಕ್ಸ್. ಮಾಧ್ಯಮದ ಎಲ್ಲ ಬಂಧುಗಳಿಗೆ ಶರಣಾರ್ಥಿಗಳು. ಬಹುಶಃ ನಾನು ಇದುವರೆಗೂ ಮಾಡದೇ ಇರೋಂಥ ಒಂದು ವಿಭಿನ್ನವಾದ ಪಾತ್ರವನ್ನು ನಿರ್ದೇಶಕರು ನನ್ನಿಂದ ಮಾಡಿಸಿದ್ದಾರೆ. ಸಿನಿಮಾ ಅದ್ಭುತವಾದ ಯಶಸ್ಸು ಕಾಣಲಿ, ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನಮಸ್ಕಾರ. ನನ್ನ ಸ್ನೇಹಿತರಿಗೂ ಮಾಧ್ಯಮ ಮಿತ್ರರಿಗೂ ಮತ್ತು ಚಿತ್ರತಂಡರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಹಿರಿಯರು ಹೇಳ್ತಾರೆ. ಏನೋ ಹೆಚ್ಚು ಕಡಿಮೆ ಸ್ವಲ್ಪ ಮಾಡ್ಬೋದು, ಆದರೆ ಒಂದು ಸಿನಿಮಾ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟದ ವಿಷಯ. ಅದು ಈಗಿನ ಕಾಲಘಟ್ಟದಲ್ಲಿ ಖುಷಿ ಆಗೈತೆ. ಅದು ಒಟ್ಟೊಟ್ಟಿಗೆ 2 ಸಿನಿಮಾ ನಿರ್ಮಾಣ ಮಾಡಿ 2 ಸಿನಿಮಾ ಬಿಡುಗಡೆ ಮಾಡೋದಿದೆಯಲ್ಲ ಅದು ಅಷ್ಟು ಸುಲಭದ ಮಾತಲ್ಲ ಈಗಿನ ಕಾಲಘಟ್ಟದಲ್ಲಿ. ಸೊ ನಾನು ಪಾಲ್ಗುಡಿ ಚಿತ್ರದಲ್ಲಿ ಮಾಡಿಲ್ಲ, ಇದರಲ್ಲಿ ಕಸ್ಟಡಿ ಚಿತ್ರದಲ್ಲಿ ಒಂದು ಪ್ರಮುಖವಾದ ಪಾತ್ರನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಚಿತ್ರದ ಡಬ್ಬಿಂಗ್ ಮಾಡ್ತಾ ಕೆಲವು ದೃಶ್ಯಗಳು ನೋಡಿದೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಂಡ್ ವಿಶೇಷವಾಗಿ ಮೂಡಿ ಬಂದಿದೆ. ಎಲ್ಲ ಪ್ರತಿಯೊಂದು ಸೌಕರ್ಯನೂ ನಮ್ಮ ಶ್ರೀನಿವಾಸ್ ಸರ್ ಕೊಟ್ಟಿದ್ದಾರೆ. ನಮ್ಮ ನಾಗೇಶ್ ಕುಮಾರ್ ಸಾರು. ಖುಷಿಯಾಗುತ್ತೆ. ಚಿತ್ರ ನೋಡ್ತಾ ಒಂಥರ ಕುತೂಹಲಕಾರಿ ಥರ ಒಂದು ಕತೆ ಹೋಗ್ತಾ ಇರ್ತದೆ. ತುಂಬ ತಿರುಳುಗಳಿದೆ ಸಿನಿಮಾದಲ್ಲಿ. ಇಂಥ ಎಷ್ಟೆಷ್ಟು ಒಳ್ಳೊಳ್ಳೆ ಕಥಾವಸ್ತುಗಳು ಇರ್ತಂಥ ಚಿತ್ರಗಳನ್ನ ಕನ್ನಡ ಪ್ರೇಕ್ಷಾಭಿಮಾನಿಗಳು ಗೆಲ್ಲಿಸಿದ್ದಾರೆ. ಅದೇ ರೀತಿ ಈ ಚಿತ್ರಕ್ಕೂ ನಿಮ್ಮ ಪ್ರೋತ್ಸಾಹವಿರಲಿ, ಬೆಂಬಲವಿರಲಿ, ಆಶೀರ್ವಾದವಿರಲಿ. ಕುಟುಂಬ ಸಮೇತ ಚಿತ್ರಮಂದಿರದಲ್ಲಿ ನೋಡಿ ಅಂತ ಈ ಮೂಲಕ ಕೇಳ್ಕೊಡ್ತೀನಿ. ಮತ್ತು ಇದೇ ಒಂದು ಟೀಮು, ಇದೇ ಒಂದು ಕಾಂಬಿನೇಷನಲ್ಲಿ ಈ ಚಿತ್ರ ಸಕ್ಸಸ್ ಆಗಿ ಇನ್ನೂ 16 ಚಿತ್ರಗಳು ಇದೇ ಒಂದು ಇವರಿಬ್ಬರ ಒಂದು ಕಾಂಬಿನೇಷನ್ ಮೂಡ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಆ ದೇವ್ರ ಹತ್ರ ಸಾಯಿರಾಮ್. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಕಸ್ಟಡಿ ಇದರಲ್ಲಿ ನನಗೊಂಚೂರು ಪ್ರಮೋಷನ್ ಸಿಕ್ಕಿದೆ. ಆ್ಯಕ್ಚುಲಿ ಮುಂಚೆ ಬರೀ ಡಬಲ್ ಸ್ಟಾರ್ ಇತ್ತು, ಇದರಲ್ಲಿ 3 ಸ್ಟಾರ್ ACP ಆಗಿ ಒಳ್ಳೆ ಪಾತ್ರ. ಅಂದರೆ ಒಳ್ಳೆ ಪಾತ್ರ ಇನ್ ದಿ ಸೆನ್ಸ್ ನನಗೆ ಒಳ್ಳೆ ಪಾತ್ರ, ಕ್ಯಾರೆಕ್ಟರ್ ಕೆಟ್ಟ ಪಾತ್ರ. ಅದರಲ್ಲಿ ನನಗೂ ಪ್ರಿಯಾ ಅವ್ರಿಗೂ ಒಂದಷ್ಟು ಟಗ್ ಆಫ್ ಇದೆ. ಭಾಳ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಟ್ರೈಲರ್ ಕಟ್ ಮಾಡಿದವರು ಅದನ್ನು ರಿವೀಲ್ ಮಾಡಿಲ್ಲ. ಒಳ್ಳೆ ಕೆಲಸ ಮಾಡಿದ್ರು ನಿಶೀತು. ಟ್ರೈಲರಲ್ಲಿ ಅದನ್ನು ರಿವೀಲ್ ಮಾಡಿಲ್ಲ, ಯಾಕಂದರೆ ಆ ರೀತಿ ಇದೆ ನಮ್ಮದು ಮೇಡಮ್ದು ಒಂದಷ್ಟು ಸೀನ್ಸು. ಅದು ಥಿಯೇಟ್ರಲ್ಲಿ ನೋಡಿದ್ರೇ ಇಂಪ್ಯಾಕ್ಟ್ ಇರುತ್ತೆ ಅಂತ. ಇನ್ನು ಸದ್ಯಕ್ಕೀಗ ಪಾಲ್ಗುಣಿ ಅಲ್ಲ, ಇದು ಕಸ್ಟಡಿ ಮಾತ್ರ ಅಲ್ವಾ, 2ರಲ್ಲೂ ಮಾಡಿದ್ದೀನಿ. ಪಾಲ್ಗುಣಿಯಲ್ಲೂ ಕೂಡ, ಪಾಲ್ಗುಣಿಯಲ್ಲೂ ಇನ್ವೆಸ್ಟಿಗೇಷನ್ ಆಫೀಸರೇ. ಇದರಲ್ಲಿ ಯೂನಿಫಾರ್ಮು, ಅದರಲ್ಲಿ ವಿತೌಟ್ ಯೂನಿಫಾರ್ಮು, ಅದರಲ್ಲಿ ಸಿವಿಲ್ ಡ್ರೆಸ್ಸಲ್ಲಿ ಇನ್ವೆಸ್ಟಿಗೇಟ್ ಮಾಡುವಂಥದ್ದು. ಇದರಲ್ಲಿ ಹೇಗೆ ನಂದು ಒಂದು ಮಾಸ್ ಅಪೀಲ್ ಇದೆಯೋ ಕಸ್ಟಡಿಯಲ್ಲಿ, ಪಾಲ್ಗುಣಿ ಸಿನಿಮಾದಲ್ಲಿ ಒಂದು ಇನ್ವೆಸ್ಟಿಗೇಷನು, ಒಂದು ಡೀಸೆಂಟ್ ಫ್ಲೋ ಅಲ್ಲಿ, ಅದರಲ್ಲಿ ಏನಂದರೆ ಒಂದು ನ್ಯಾಚುರಲ್ ಆಗಿ ಬರಬೇಕು ಅಂತ ಹೇಳಿದ್ರು ಡೈರೆಕ್ಟ್ರು. ಸರಿ ಆಗಿದ್ರೆ ವಿತೌಟ್ ಮೇಕಪ್ಪೇ ಮಾಡೋಣ, ನ್ಯಾಚುರಲ್ ಫೀಲೇ ಇರಲಿ ಅಂದ್ಬಿಟ್ಟು ಅದು ವಿತೌಟ್ ಮೇಕಪ್ಪಲ್ಲೇ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟು, ಹೀರೋಯಿನ್ ಒಬ್ಬರು ಬಿಟ್ಟರೆ ಇನ್ನೆಲ್ಲರೂ ವಿತೌಟ್ ಮೇಕಪ್ಪೇ ಮಾಡಿರೋದು ಅನಿಸುತ್ತೆ. ಅವ್ರಿಗೂ ಮೇಕಪ್ ಮಾಡಿಲ್ವಾ?
ಟಚಪ್ ಪೌಡ್ರ್ ಪ್ಯಾಡು ಒಟ್ಟಿನಲ್ಲಿ ಮೇಕಪ್ ಎಲ್ಲ ಅದನ್ನೇ. ಬಟ್ ನಾವು ವಿತೌಟ್ ಮೇಕಪ್ ಆ್ಯಕ್ಟ್ ಮಾಡಿರುವಂಥದ್ದು. ಒಳ್ಳೆ ತಂಡ. ಏನಂದ್ರೆ ಧೈರ್ಯ ಮೆಚ್ಚಬೇಕು ನಾಗೇಶ್ ಅವ್ರದ್ದು, ಆಮೇಲೆ ಜೆ ಶ್ರೀನಿವಾಸ್ ಅವರು. ನಮ್ಮದು ಈ ಸಿನಿಮಾಯಿಂದ ಅಲ್ಲ, ನಮ್ಮ ಸ್ನೇಹ ಬಹಳ ವರ್ಷಗಳಿಂದ ಸಿನ್ಸ್ ಕೋವಿಡ್ ಟೈಮಿಂದ ಒಂದು ಗ್ರೂಪ್ ಆಗಿ, ಒಂದು ಚಿತ್ರೋದ್ಯಮದ ಒಂದು ವಾಟ್ಸಪ್ ಗ್ರೂಪ್ ಆಗಿ ಅಲ್ಲಿಂದ ಬೆಳೆದಂಥ ಒಂದು ಫ್ರೆಂಡ್ಶಿಪ್ಪು. ಅದು ಮೂವಿ ಮುಖಾಂತರನೂ ಆಗಿ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ದಿವಸ 2 ಚಿತ್ರಕ್ಕೂ ಇಬ್ರಿಗೂ ಒಳ್ಳೇದಾಗಲಿ, ಇಡೀ ನಮ್ಮ ತಂಡಕ್ಕೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ನಮ್ಮ ಮಾಧ್ಯಮ ಮಿತ್ರರು ಹೇಗೆ ಎಲ್ಲ ಹಿಂದೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಆಂಜನೇಯ. ಕಸ್ಟಡಿ ಸಿನಿಮಾಗೆ ನೀವು ಎಡಿಟ್ ಕೊಡೋದು? ಆ ಕಸ್ಟಡಿಗೆ ಮಾತ್ರ ಎಡಿಟ್ರು, ಪಾಲ್ಗುಣಿಗೆ ಕೊಡಲಿಲ್ಲ. ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದೆ, ಅದು ಬೇರೆ ಥರ ಇತ್ತು. ಅದಕ್ಕೆ ಕಸ್ಟಡಿಲಿ ಸ್ವಲ್ಪ ಅದೇ ಅವರ ಬಜೆಟ್ ಇದು ಹೇಳಿದ್ರಲ್ಲ, ಇದರಲ್ಲಿ 60-70 ಅದರಲ್ಲಿ ಬಜೆಟಲ್ಲಿ ವರ್ಕೌಟ್ ಆಗಿಲ್ಲ, ಕಸ್ಟಡಿಯಲ್ಲಿ ವರ್ಕೌಟ್ ಆಯಿತು. ಸೂಪರ್. ಇನ್ನು ಚಿಂಗಾರಿ ವಿಕ್ಟರ್ ನಮ್ಮ ಸಿನಿಮಾನಲ್ಲಿ ಸರ್ ನಿಮ್ಮ ಪಾತ್ರದ ಬಗ್ಗೆ ಹೇಳಿ? ಆ್ಯಕ್ಚುಲಾಗಿ ಮಾಧ್ಯಮ ಮಿತ್ರ ನಮಸ್ಕಾರ ಹೇಳ್ತಾ, ನನಗೆ ಆ್ಯಕ್ಟಿಂಗು ಮಾಡಬೇಕು ಅಂತ ಏನು ಹುಚ್ಚಿರಲಿಲ್ಲ. ಶ್ರೀನಿವಾಸು ನಾಗೇಶು ಬಲವಂತ ಮಾಡಿ ಹೇಳಿದ್ರು, ಒಂದು ಒಳ್ಳೆ ಪಾತ್ರ ಇದೆ, ಹೋಮ್ ಮಿನಿಸ್ಟರ್ ರೋಲ್ ಮಾಡಿ ಅಂತ ಹೇಳಿದ್ರು. ಮಾಡಿದೆ. ಸಿನಿಮಾ ಒಳ್ಳೇದಾಗಲಿ ಅಷ್ಟೇ. ಸ್ಟಂಟ್ ಮಾಡಿರೋದನ್ನ 700 ಸಿನಿಮಾಗಿಂತ ಹೆಚ್ಚು ಸಿನಿಮಾನಲ್ಲಿ ಅಭಿನಯಿಸಿದಾರಂತೆ. ಆದ್ರೆ ಇದರಲ್ಲಿ ನಟನೆ ಮಾಡಿದ್ದಾರೆ, ಅದ್ರಲ್ಲಿ ಬರೀ ಸ್ಟಂಟಲ್ಲಿ ಕಾಣಿಸ್ಕೊಂಡಿದ್ದು. ಹೇಳಿ ನಿಮ್ಮ ಪಾತ್ರದ ಬಗ್ಗೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಕನ್ನಡ ಕುಲ ಕೋಟಿ ಜನತೆಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶ್ರೀನಿವಾಸ ಜಿಟಿ ಅಂತ. ನಾನು ನಟನಾಗಬೇಕು ಅಂತ ಬೆಂಗಳೂರು ಬಂದೆ, ಆದರೆ ಸಾಹಸ ಕಲಾವಿದನಾಗಿ ಮುಂದುವರಿಯುವ ಅವಕಾಶ ಸಿಕ್ತು. ಸುಮಾರು 700ಕ್ಕೂ ಹೆಚ್ಚು ಚಿತ್ರಗಳ ಫೈಟ್ರಾಗಿ ಮಾಡಿದ್ದೀನಿ, ಈಗಲೂ ಕೂಡ ಮಾಡ್ತಾ ಇದ್ದೀನಿ. ಆದರೂ ನಟನಾಗಬೇಕು ಅನ್ನೋ ಒಂದು ಕುತೂಹಲ ಇತ್ತು. ಆ ಟೈಮಲ್ಲಿ ನಮ್ಮ ಶ್ರೀನಿವಾಸ್ ಸರು ನನ್ನ ಗುರುತಿಸಿ ಒಂದು ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ, ಅದು ಚೆನ್ನಾಗಿ ಮಾಡಿ ಗ್ಯಾರಂಟಿ ಐತೆ. ನಮಸ್ಕಾರ, ಕೊಡ್ತೀನಿ. ಹೌದಾ? ಪವನ್. ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ಕಾರ. ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಆಲ್ಮೋಸ್ಟ್ ಹತ್ತಿದೇಣಿ ನಾವು ವಾಪಸ್ ಇಳಿತಿದ್ದೆ. ಅಂದರೆ ಇಂಡಸ್ಟ್ರಿನ ಆಲ್ಮೋಸ್ಟ್ ಕ್ವಿಟ್ ಮಾಡೋ ಟೈಮ್ ಇತ್ತು. ಕಡೆಯದಾಗ ಒಂದು ಚಾನ್ಸ್ ಕೊಟ್ಬಿಡೋಣ ಅಂತ ಹೇಳಿ ನಮ್ಮ ಶ್ರೀನಿವಾಸ್ ಸರ್ಗೆ ಫೋನ್ ಮಾಡಿದೆ. ಸರ್ ಏನಾದ್ರು ಇರ್ಬೋದಾ, ಏನಾದ್ರು ಇದೆಯಾ, ಇನ್ನೇನು ಕ್ವಿಟ್ ಮಾಡಬೇಕು ಅಂತಿದ್ದೀನಿ ಅಂದಾಗ ಅದೇ ಟೈಮ್ಗೆ ನಮ್ಮ ಜೆ ಸರ್ ಹತ್ರ ಕರ್ಕೊಂಡೋದ್ರು. ಪಾಲ್ಗುಣಿ ಸಿನಿಮಾ ನಡೀತಾ ಇತ್ತು. ಸೊ ಹೀಗೆ ಪಾಲ್ಗುಣಿ ಕಂಟಿನ್ಯೂ ಆಯಿತು. ಪಾಲ್ಗುಣಿ ಮುಗಿದು ಒಂದು ಸ್ವಲ್ಪ ದಿನಕ್ಕೆ ಮತ್ತೆ ಕಾಲ್ ಬರುತ್ತೆ, ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀವಿ, ಅದಕ್ಕೂ ಬಂದು ವರ್ಕ್ ಮಾಡಬೇಕು ಅಂತ ಹೇಳಿ. ಸೊ ಸರ್, ಜೆ ಸರ್ ಆ್ಯಂಡ್ ಜಿ ಟಿ ಶ್ರೀನಿವಾಸ್ ಸರ್ ಆ್ಯಂಡ್ ನಾಗೇಶ್ ಕುಮಾರ್ ಸರ್ ತುಂಬ ಥ್ಯಾಂಕ್ ಯು. ಸೊ 2 ಚಿತ್ರದಲ್ಲೂ ಸರ್ ಒಂದು ರೀತಿ ಡ್ಯುವೆಲ್ ರೋಲ್ ಪ್ಲೇ ಮಾಡಿದ್ದೀನಿ. 2 ಸಿನಿಮಾದಲ್ಲೂ ಡೈರೆಕ್ಷನ್ ಟೀಮಲ್ಲೂ ವರ್ಕ್ ಮಾಡಿದ್ದೀನಿ ಮತ್ತು ಆ್ಯಕ್ಟರ್ಗೂ ಕೂಡ ಮಾಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ವರಮಹಾಲಕ್ಷ್ಮಿ ಮನೆಯಲ್ಲಿ ಹಬ್ಬ ಮುಗಿದ ಮೇಲೆ ಥಿಯೇಟ್ರಿಗೆ ಬಂದು ನಮ್ಮ ಜೊತೆ ಕೂಡ ಹಬ್ಬ ಆಚರಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿರುವ ಗಣ್ಯರಿಗೆಲ್ಲ ನಮಸ್ಕಾರ. ನಾನು ಸುರೇಶ್ ಬಾಬು. ಪಾಲ್ಗುಣಿ ಚಿತ್ರದಲ್ಲಿ ಕೃಷ್ಣೇಗೌಡ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಈ ಪಾತ್ರ ನನಗೆ ಸಿಗೋದಕ್ಕೆ ಕಾರಣ ನಾಗೇಂದ್ರ ಸರ್ ಅವರು. ಅವ್ರ ಮೂಲಕನೇ ಜೆ ಶ್ರೀನಿವಾಸ್ ಅವ್ರ ಪರಿಚಯ ಆಯಿತು, ನಾಗೇಶ್ ಕುಮಾರ್ ಅವರ ಪರಿಚಯನೂ ಆಯಿತು. ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ಚೆನ್ನಾಗಿ ನಿಭಾಯಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. 8ನೇ ತಾರೀಕು ಈ ಎಲ್ಲರೂ ಚಿತ್ರಮಂದಿಗೆ ಬಂದು ನೋಡೋ ಥರ ನಿಮ್ಮ ಮಾಧ್ಯಮದ ಮೂಲಕ ಎಲ್ಲರೂ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇನ್ನು ಕೊನೆಯದಾಗಿ ನಮಸ್ಕಾರ. ನಾನು ಕಸ್ಟಡಿ ಫಿಲಿಮ್ಗೆ DOP ವರ್ಕ್ ಮಾಡಿದ್ದೀನಿ. ಇದು ಕಸ್ಟಡಿ ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಿಮು. ಥ್ಯಾಂಕ್ ಯು ಶ್ರೀನಿವಾಸ್ ಸರ್, ನಾಗೇಶ್ ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಇದರನ್ನೇ ಕಲಾವಿದರು ಅಂತ ಅಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರತಿಭೆಗಳನ್ನ ಹುಡುಕಿ ಗ್ರಾಮೀಣ ಭಾಗದ ಕಲಾವಿದರನ್ನೇ ಬಳಸ್ಕೊಂಡು ಸಿನಿಮಾ ಮಾಡ್ತಕ್ಕಂಥ, ಯಾಕಂದ್ರೆ ಆ ಸ್ಲ್ಯಾಂಗ್ ಅಂದರೆ ಲ್ಯಾಂಗ್ವೇಜ್ ಎಲ್ಲ ಆ ಥರನೇ ಮಾತಾಡಬೇಕಾಗಿದ್ದರಿಂದ ಆ ಥರ ಬೆಳೆಸಿ. ಇವನು ಊರಿನಲ್ಲಿ ಸಿನಿಮಾ ಟಚ್ ಇಲ್ಲ, ವ್ಯವಸಾಯಗಾರ ಇವನು. ಈ ಪಾಲ್ಗುಣಿನಲ್ಲಿ ಮೇನ್ ರೋಲ್ ಪ್ಲೇ ಮಾಡ್ತಾ ಇದ್ದಾನೆ. ಒಂದು ಮುಗ್ಧತೆ ಪಾತ್ರ ಬೇಕಿತ್ತು, ಆ ಕಡೆ ತಿಳ್ಕೊಬೇಕು. ಅದಕ್ಕೋಸ್ಕರ ಇವನ್ನ ಆಯ್ಕೆ ಮಾಡ್ಕೊಂಡು ಇವನ ಹೆಸರು ವಿಜಯ್ ಅಂತ. ಚಿತ್ರರಂಗದ ಟಚ್ ಇಲ್ಲ, ಅದಕ್ಕೆ ಮಾತಾಡದೆ ಸಂಕೋಚದಿಂದ ಹಿಂದೆ ಕೂತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಅಂತ. ನನಗಿದೇ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ನಾನೊಬ್ಬ ರೈತ. ನನಗೆ ಬಂದ್ಬಿಟ್ಟು ಒಂದು ಚಾನ್ಸ್ ಕೊಟ್ಟರು, ತುಂಬ ಚೆನ್ನಾಗಿ ಮಾಡಿದ್ದೀನಿ.
ಎಲ್ಲ ಬಂದು 8ನೇ ತಾರೀಕು ಫಿಲಮ್ ನೋಡಿ. ನನಗೇನು ಮಾತಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ರೇಖಾ ಅವರು ಆ್ಯಕ್ಚುಲಿ ಇದು ನನ್ನ 4ನೇ ಮೂವಿ. ತುಂಬಾ ಖುಷಿ ಆಗ್ತಿದೆ. ಪ್ರಮೋಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಇಂಡಸ್ಟ್ರಿ ಅವರೆಲ್ಲ. ಪ್ರತಿಯೊಬ್ಬರು ಯಾರ್ಯಾರು ನಮ್ಮ ಮೂವಿಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಮೂವಿಯಲ್ಲಿ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಶ್ರೀನಿವಾಸ್ ಸರ್ಗೂ ಆ್ಯಂಡ್ ನಾಗೇಶ್ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಸಿನಿಮಾ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ನಂಗೆ ತುಂಬಾ ಡಿಫ್ರೆಂಟ್ ಅನ್ನಿಸ್ತು. ಯಾಕಂದರೆ ಮಂಡ್ಯ ಸೈಡ್ ನಾನು ಯಾವತ್ತೂ ವಿಸಿಟ್ ಮಾಡಿರಲಿಲ್ಲ. ಬಟ್ ಈ ಶೂಟಿಂಗ್ ಟೈಮಲ್ಲಿ ನಾನು ಅಲ್ಲೇ ಸ್ಟೇ ಮಾಡಿದ್ರಿಂದ ಆ ಹಳ್ಳಿ ಜನಗಳ ಮುಗ್ಧತೆ, ಅವ್ರ ಸಂಸ್ಕೃತಿ ಸಂಪ್ರದಾಯಗಳು ನೋಡಿ ನನಗೇನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ತುಂಬಾ ಇಷ್ಟ ಆಯಿತು. ಈ ಮೂವಿಯಲ್ಲಿ ನಾನು ಹಳ್ಳಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಗೌಡನ ಮಗಳಾಗಿ. ಸೊ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ, ಇಲ್ಲಿಗೆ ಪ್ರಿಯಾ ಮೇಡಮ್ ಅವರ ಮುಖೇನ 2 ಸಿನಿಮಾದ ಟ್ರೇಲರ್ ಇವೆಂಟ್ ಏನ್ ನಾವು ಮಾಡಿದ್ವಿ, ಪ್ರೆಸ್ ಮೀಟ್ ಮುಕ್ತಾಯವಾಗ್ತಿದೆ ಅನ್ಸುತ್ತೆ. ಅವ್ರ ಮಾತಿನ ನಂತರ ಇನ್ನೆಲ್ಲರೂ ಮಾತಾಡಿ ಆಯ್ತಾ? 2 ಫಿಲ್ಮ್ ಟೀಮ್ ಅವರು ಎಸ್ ಹಾಗೆ ನಮ್ಮ ಅರಸ್ ಸಾರು ತುಂಬ ಚೆನ್ನಾಗಿ 2 ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋದ್ರ ಜೊತೆಗೆ ಏನೋ ಹೇಳ್ತಾರೆ ಅವರು ಹೇಳಿದಾರಲ್ಲ. ಈ ನಡುವೆ ಶೆಡ್ಯೂಲ್ಗಳು ತುಂಬ ಬೇರೆ ಬೇರೆ ಸಿನಿಮಾಗಳು ಮತ್ತು ಸೀರಿಯಲ್ಗಳಲ್ಲಿ ತುಂಬ ಬ್ಯುಸಿ ಆದರು. ಆ ಟೈಮ್ನಲ್ಲಿ ಒಬ್ಬ ಶಿಷ್ಯನ್ ರೆಡಿ ಮಾಡಿದ್ರು. ಬಾಪೇಲೆ ನೋಡ್ಬಾ ನಿಶ್ಚಿತ್ ಅಂತ. ಈ 2 ಟ್ರೇಲರ್ಗಳನ್ನ ನೀವು ಏನು ನೋಡಿದ್ರಿ? ಪರಿಚಯ ಆಗಿದ್ದೆ ನಿಮಗೆ ಮುಖಾಂತರ. ತುಂಬ ನಿಮ್ಗೇನಾದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಟ್ರೇಲರ್ನ ಕಟಿಂಗ್ ಅಂತ ಅಂದರೆ ಅದಕ್ಕೆ ಕಾರಣ ಇವರು. ಯಾರಾದರೂ ನಿರ್ಮಾಪಕರುಗಳು ನೋಡ್ತಾ ಇದ್ರೆ ದಯವಿಟ್ಟು ಅವ್ರಿಗೂ ಒಂದು ಅವಕಾಶಗಳು ಮಾಡಿಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಎಸ್ ಪ್ರಿಯಾ ಅವರೇ, ನಿಮ್ಮ ಪ್ರೀತಿಯ ಮಾತನ್ನ ಕೇಳೋಣ. ಕಸ್ಟಡಿ ಎಷ್ಟು ಸೂಪರ್ ಅನ್ಸ್ತು ನಿಮ್ಗೆ? ಓವರ್ ಟು ಯು. ಇಲ್ಲಿ ಸೇರಿರುವಂಥ ಎಲ್ಲ ಮಾಧ್ಯಮ ಮಿತ್ರದವ್ರಿಗೆ ಮತ್ತು ಹಿರಿಯರು ಕಿರಿಯರು ಯಾರ್ಯಾರು ಎಲ್ಲ ನನ್ನ ಕಣ್ಗೆಲ್ಲ ಕಾಣಿಸ್ಕೊತಿದ್ರು ಮತ್ತು ಹೊರಗಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮಗಾಗಿ ಮೀಸಲಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಥ್ಯಾಂಕ್ ಯು ನಾನು ನಾಗೇಶ್ ಅಣ್ಣ ಮತ್ತು ಶ್ರೀನಿವಾಸ್ ಸರ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಅವಾಗಲೇ ಹೇಳಿದ್ರು ಕಸ್ಟಡಿ ಹೇಗೆ ಬಂತು, ಪಾತ್ರ ಹೇಗೆ ಹುಟ್ಕೊಳ್ತು ಅಂತ ಅಂದ್ಬಿಟ್ಟು. ನಾನು ಕನ್ಫ್ಯೂಸ್ ಆಗಿದ್ದೆ. 2-3 ದಿವ್ಸಕ್ಕೆ ಮುಂಚೆ ಬಂದಾಗ ಬೇರೆ ಕತೆ ಹೇಳಿಬಿಟ್ರು. ನಿಮ್ಗೆ ಆಮೇಲೆ ತಿಳಿಸ್ತೀನಿ ಸರ್ ಅಂತ ಹೇಳಿ ಕಳಿಸಿದ್ದೆ. ಬಟ್ ಅದಾದಮೇಲೆ ಅವರು ಬಂದಾಗ ಮೇಡಮ್ ಇನ್ನೊಂದ್ಸಲ ಕತೆ ಕೇಳಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. 2-3 ದಿವ್ಸಕ್ಕೆ ಮುಂಚೆ ಹೇಳಿದ ಕತೆ ಬರುತ್ತೆ ಅಂತ ಕಾಯ್ತಿದ್ದೀನಿ ಅಂದರೆ ಕತೆ ಮುಗ್ದೋಯ್ತು ಅಂದರು. ನಾನು ತುಂಬ ಆಶ್ಚರ್ಯವಾಗಿದ್ದೆ. ಆಮೇಲೆ ಅವರು ಕಂಪ್ಲೀಟ್ ಕಥೆನ ಬೇರೆ ಮಾಡಿಕೊಂಡು ಹೊಸ ಸಿನಿಮಾನ ಹೊಸ ದುರ್ಗಾ ಪರಮೇಶ್ವರಿ ಅನ್ನೋ ಪಾತ್ರನ ಅವರು ಹೊತ್ತು ತಂದಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನನಗೆ ಅವಕಾಶ ನೀಡಿದ್ದಕ್ಕೆ. ಆಮೇಲೆ ಇಲ್ಲಿ ಏನೇನು ಟೆಕ್ನಿಕಲ್ ಎರರ್ಗಳಾಯಿತು ಮತ್ತು ಏನೇನು ಸಮಸ್ಯೆಗಳಾಯಿತು ಮತ್ತು ನಿಮಗೆ ಅಹಿತಕರ ಅಂತ ಏನು ಅನ್ನಿಸ್ತು ಅದಕ್ಕೆಲ್ಲದಕ್ಕೂ ಟೀಮಿನ ಸದಸ್ಯೆಯಾಗಿ ಕಲಾವಿದೆಯಾಗಿ ನಾನು ಪರ್ಸ್ನಲ್ ಆಗಿ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಸಾರಿ. ಒಂದೊಂದ್ಸಲ ದೊಡ್ಡ ಕೆಲಸಗಳು ಅಥವಾ ಏನೇ ಒಂದು ಕೆಲಸ ನಡೆಯುವಾಗಲೂ ಒಂದಷ್ಟು ಆಗ್ಬಿಡುತ್ತೆ, ತಪ್ಪುಗಳು ಆಗ್ಬಿಡುತ್ತೆ, ಕ್ಷಮಿಸ್ಬಿಡಿ. ಮತ್ತು ನಮ್ಮ ಕಡೆಯಿಂದ ಮತ್ತು ಅದು ರಿಪೀಟ್ ಆಗದೆ ಇರೋ ಥರ ಎಚ್ಚರ ವಹಿಸ್ತಾರೆ. ದುರ್ಗಾ ಪರಮೇಶ್ವರಿ ನಾನು ಯಾವ ಸಿನಿಮಾನೂ ಕಂಪೇರ್ ಮಾಡಲ್ಲ. ನಾನು ಒಬ್ಬ ರಂಗಭೂಮಿ ಕಲಾವಿದೆಯಾಗಿ ನಾನು ಕಲ್ತಿದ್ದಿಷ್ಟು ಏನು ಅಂತಂದರೆ ನಾನು ಮಾಡೋ ಪ್ರತಿ ಕೆಲಸನೂ ಇದು ನನ್ನ ಮೊದಲನೇ ಕೆಲಸ ಅಂತ ನಂಬಿ ಮಾಡ್ತೀನಿ. ಸೊ ನನ್ನ ಪ್ರತಿ ಸಿನಿಮಾನೂ ಕೂಡ ಇದು ನನ್ನ ಮೊದಲನೇ ಸಿನಿಮಾ ಅಂತ ಅಂದ್ಕೊಂಡು ನಂಬಿ ಅದಕ್ಕೆ ತಯಾರಿಗಳನ್ನ ನಡೆಸಿ ಮಾಡುವಂಥ ಹುಡುಗಿ ನಾನು. ಸೊ ಇಲ್ಲಿ ಖಂಡಿತವಾಗ್ಲೂ ಪ್ರಾಮಿಸ್, ನಾನು ಭೀಮಾ ಗಿರಿಜೆಯ ಒಂದು ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ದೆ ತಲೆ ಕಂಪ್ಲೀಟ್ ಖಾಲಿ ಮಾಡಿಕೊಂಡು ನಾನೊಬ್ಳು ಪ್ರಿಯಾ ಶಠಮರ್ಷನಾಗಿ ದುರ್ಗಾ ಪರಮೇಶ್ವರಿ ಪಾತ್ರನ ನಾನು ಯೂನಿಫಾರ್ಮ್ನ ಮೂಲಕ ಧರಿಸಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವು ಎಲ್ಲರೂ ಭಾವಿಸಿದ್ದೀವಿ. ಸರ್ ಅವಾಗಲೇ ಹೇಳ್ದಂಗೆ ಇದು ನಿಜವಾಗ್ಲೂ ಸಾಹಸ ಅವರು ತಗೊಂಡಿರೋದು. ಒಂದೇ ಡೇಟ್ನಲ್ಲಿ 2 ಸಿನಿಮಾನ ಬಿಡುಗಡೆ ಮಾಡುವಂಥದ್ದು. ಒಂದನ್ನು ಗೆಲ್ಸೋಕ್ಕೆ ತುಂಬ 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 ಅಂದರೆ ಇಡೀ ಜನ್ಮ ಜಾಲಾಡೋಷ್ಟು ಕಷ್ಟಗಳನ್ನ ಪಟ್ಟಿರೋರು ನೀವೆಲ್ಲರೂ ನೋಡ್ತಿರ್ತೀರ. ಸೊ 2 ಸಿನಿಮಾನ ರಿಲೀಸ್ ಮಾಡುವಂಥ ರಿಸ್ಕ್ ಸರ್ರು ನಾಗೇಶಣ್ಣ ಮತ್ತು ಶ್ರೀನಿವಾಸ್ ಸರ್ ತಗೊಂಡಿರೋದಕ್ಕೆ
ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಎಲ್ಲನೂ ಅಂದ್ಕೊಂಡ ಹಾಗೆ ಚೆನ್ನಾಗಾಗಲಿ ಅಂತ. ಕಂಪ್ಲೀಟಾಗಿ ಜನರಿಗೆ ತಲುಪಿಸಿ ಅದಾದ ಮೇಲೇನೂ ಏನೇನು ಕೆಲಸಗಳಿದೆ ಅದು ನಿಮ್ಮ ಕಡೆಯಿಂದ ಮಾಧ್ಯಮ ಮಿತ್ರರ ಹತ್ರ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ, ಹಾರೈಸಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಾಗೇಶ್ವರ. ಥ್ಯಾಂಕ್ ಯು ವೆರಿ ಮಚ್. ಸರ್, ಕಸ್ಟಡಿ ಸಿನಿಮಾ ಬಗ್ಗೆ ನೀವು ಒಂದು ಕೇಳಿದ್ರಿ, ಸರ್ರು ಕೂಡ ಈ ಕಡೆ ಕೇಳಿದ್ರು. ಕಸ್ಟಡಿಲಿ ಅಂದರೆ ಏನು ಹೇಳಕ್ಕೆ ಹೊರಟಿದ್ದೀರಾ ಅಂತ. ಕಸ್ಟಡಿ ಸಿನಿಮಾದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ಒಂದಷ್ಟು ಕ್ರೈಮ್ ಮೊಬೈಲ್ ಮೂಲಕನೋ ಅಥವಾ ಇಂಟರ್ನೆಟ್ ಮೂಲಕನೋ ಒಂದಷ್ಟು ಸೈಬರ್ ಕ್ರೈಮ್ಗಳಿಗೆ ಒಳಗಾಗ್ತಿರ್ತೀವಿ. ಸೊ ಆ ಒಂದು ಎಳೆನ ಬ್ಯೂಟಿಫುಲ್ ಆಗಿ ಇಟ್ಕೊಂಡು ಸರ್ರು ಅದಕ್ಕೊಂದು ಚೆನ್ನಾಗಿರೋ ರೂಪನ ಕೊಟ್ಟು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಆಗೂ ಕಥೆ ಇಟ್ಕೊಂಡು ಮಾಡಿದ್ದಾರೆ. ಕಸ್ಟಡಿ ಅಂದರೆ ನನ್ನ ಪ್ರಕಾರ ನಾನು ತುಂಬ ಪೆದ್ದಿ ಸರ್, ನೀವು ಎಷ್ಟೊಂದು ದೊಡ್ಡ ಇದೆಲ್ಲ ಕೇಳಿದ್ರೆ ನಾನು ತುಂಬ ಓದ್ಕೊಂಡಿಲ್ಲ. ಕಸ್ಟಡಿ ಅಂತ ಅಂದರೆ ತಪ್ಪು ಮಾಡಿದವ್ರನ್ನ ನಾವು ಏನು ಕಸ್ಟಡಿಗೆ ತಗೊಳ್ಳೋದನ್ನ ನಾನು ಕಸ್ಟಡಿ ಅಂತ ಅಂದ್ಕೊಂಡಿದ್ದೀನಿ. ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ಇವತ್ತು ನೀವು ಕೇಳಿದ ಪ್ರಶ್ನೆ ಮನೆಗೆ ಹೋದ ತಕ್ಷಣ ಅದನ್ನು ಕಲ್ತ್ಕೋತೀನಿ ನಾನು. ಕರೆಕ್ಟಾ? ಅದೇನೇನಾ ಕಸ್ಟಡಿ ಅಂದರೆ? ಎಸ್ ಎಸ್ ಸರ್, ಎಸ್ ಸರ್, ಕಸ್ಟಡಿ. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್.